ಸಿರಸಿ ಒಂದು ಸುಂದರ ಪ್ರದೇಶ, ಅಡಿಕೆ ಬೆಳೆಗಾರರ ತವರೂರು. ಇಂದು ಸಿರಸಿ ಶಾಖೆಯ 60ನೇ ವರ್ಷದ ಪ್ರಾರಂಭೋತ್ಸವ. ಸಿರಸಿ ಶಾಖೆ 24 ಫೆಬ್ರವರಿ 1962ರಲ್ಲಿ ಪ್ರಾರಂಭವಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಪ್ರಥಮ ಶಾಖೆ ಈ ನಮ್ಮ ಸಿರಸಿ ಶಾಖೆ. ಈ ಶಾಖೆ ಆಗಿನ ಪ್ರಸಿದ್ಧ ಪ್ರತಿನಿಧಿ ಶ್ರೀ VR ಭಾಗವತ್ರ ಬಿಲ್ಡಿಂಗ್ನಲ್ಲಿ ಪ್ರಾರಂಭವಾಯಿತು. ನಂತರ ಹೊಂಕಣ ಬಿಲ್ಡಿಂಗ್ಗೆ ಶಿಫ್ಟ್ ಆಗಿ ಅಲ್ಲಿಂದ ಕೆಲವು ವರ್ಷದ ಕಾಲಕ್ಕೆ KDCC ಬಿಲ್ಡಿಂಗ್ಗೆ ಕೂಡ ಶಿಫ್ಟ್ ಆಯಿತು. ಈಗಿರುವ ಬಿಲ್ಡಿಂಗ್ ಅಂದರೆ LICಯ ಸ್ವಂತ ಕಟ್ಟಡಕ್ಕೆ 1992ರಲ್ಲಿ ಸ್ಥಳಾಂತರಗೊಂಡಿತು. 1962ರಿಂದ ಈವರೆಗೆ 25 ಬ್ರಾಂಚ್ ಮ್ಯಾನೇಜರ್ಗಳು ಈ ಶಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ಸಿರಸಿ ಶಾಖೆಯಲ್ಲಿ ಕೆಲಸ ಮಾಡಿರುವ ಈ ಹಿಂದಿನ ಅಧಿಕಾರಿಗಳು ಅವರ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. LICಯಲ್ಲಿ A to Z ಎಂದೇ ಹೆಸರುವಾಸಿಯಾಗಿರುವ ಶ್ರೀ KG ಭಟ್ ಅವರ ಮಾತು. ಎಲ್ಲರಿಗೂ ವಂದನೆಗಳು. ನಾನು KG ಭಟ್, ರಿಟೈರ್ಡ್ RM ಮಾರ್ಕೆಟಿಂಗ್ ಝೋನಲ್ ಮ್ಯಾನೇಜರ್, ಸೌತ್ ಝೋನ್, ಚೆನ್ನೈ. LIC ಸಿರ್ಸಿ ಶಾಖೆ 60ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಈ ಸಂದರ್ಭದ ಸಮಾರಂಭದಲ್ಲಿ ಭಾಗವಹಿಸಲು ಕಾರಣಾಂತರದಿಂದ ನನಗೆ ಸಾಧ್ಯವಾಗುತ್ತಿಲ್ಲ. ಸಿರ್ಸಿ ಶಾಖೆ ನನ್ನ ಜೀವನಕ್ಕೆ ತಿರುವು ಕೊಟ್ಟ, ಪುನರ್ಜನ್ಮ ಕೊಟ್ಟ ಮಾತ್ರ ಶಾಖೆ ಎಂದುಕೊಳ್ಳಲು ನನಗೆ ಅಭಿಮಾನ, ಹೆಮ್ಮೆ. ನಮ್ಮೂರಿನವರೇ ಆದ ಆಗಿನ ಪ್ರಸಿದ್ಧ ಏಜೆಂಟರಾದ ಶ್ರೀ VR ಭಾಗವತ್ ಇವರಿಂದ ಸ್ಫೂರ್ತಿ ಪಡೆದು 1968ರಲ್ಲಿ ಸಿರ್ಸಿ ಶಾಖೆಯಿಂದ LIC ಏಜೆನ್ಸಿ ಪಡೆದು, ತದನಂತರ ನಮ್ಮೆಲ್ಲರ ಹೆಮ್ಮೆಯ ಈ ಸಂಸ್ಥೆಯ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿ 15 ವರ್ಷಗಳ ಹಿಂದೆ ಮದ್ರಾಸ್ನಿಂದ ನಿವೃತ್ತನಾಗಿದ್ದೇನೆ. ಡೆವಲಪ್ಮೆಂಟ್ ಸೈಡ್ನಿಂದ LIC ಸೇರಿ ಉನ್ನತ ಹುದ್ದೆಗೇರಿ ಕೆಲಸ ಮಾಡಿದ ಬೆರಳೆಣಿಕೆಯಷ್ಟು ಭಾರತೀಯರಲ್ಲಿ ಒಬ್ಬನಾದ ನಾನು ನಿಮ್ಮೊಳಗೆ ಒಬ್ಬ ಎಂಬುದು ನನಗೆ ಹೆಮ್ಮೆಯ ವಿಷಯ. ಈಗಿನ LIC ಚೇರ್ಮನ್, ಕೆಲವು MD, ZM, ಸೀನಿಯರ್ DM ಇವರೆಲ್ಲರೂ ಹಿಂದೊಮ್ಮೆ ನನ್ನ ಸಂಗಡ ಕೆಲಸ ಮಾಡಿದವರು ಎಂಬುದೇ ನನಗೆ ಅಭಿಮಾನದ ವಿಷಯ. ನಾನು ಈ ಶಾಖೆಯಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡಿದ್ದು ಕೇವಲ 3.5 ವರ್ಷ. ಆದರೆ ಅನೇಕ ವರ್ಷ ಸಿರ್ಸಿ ಬ್ರಾಂಚ್ನಿಂದ ತಪ್ಪದೇ ಬರುತ್ತಿದ್ದ ಕಮಿಷನ್ ಚೆಕ್ ನನ್ನ ಹೊಕ್ಕಳ ಬಳ್ಳಿ ಸಿರ್ಸಿ ಶಾಖೆಗೆ ಜೋಡಿಸಿಕೊಂಡಿದೆ ಎಂಬುದನ್ನು ನೆನಪಿಸುತ್ತಿತ್ತು. 1992-93ರಲ್ಲಿ ಕೇವಲ 1 ವರ್ಷ ಈ ಶಾಖೆಯ ಹಿರಿಯ ಶಾಖಾಧಿಕಾರಿಯಾಗಿ ಕೆಲಸ ಮಾಡಿದ್ದು ಕೂಡ ನನ್ನ ಜೀವನದ ಮರೆಯಲಾಗದ ಭಾಗ. ಆಗ ನನಗೆ ಮರಳಿ ಮನೆಗೆ ಬಂದ ಹಾಗೆ ಅನಿಸುತ್ತಿತ್ತು. ಆಗ ಈ ಶಾಖೆಗೆ ಸಂಬಂಧಪಟ್ಟವರೆಲ್ಲರೂ ತೋರಿದ ಸ್ನೇಹ, ಪ್ರೀತಿ ಮತ್ತು ಬಂಧುತ್ವದ ಭಾವ ಎಂದಿಗೂ ಮರೆಯಲಾಗದು. ಪ್ರತಿ ತಿಂಗಳು ಟೂರಿಗೆ ಡೆವಲಪ್ಮೆಂಟ್ ಆಫೀಸರ್ಸ್ ಮತ್ತು ಏಜೆಂಟ್ಗಳ ಮನೆಗೆ ಹೋಗುವುದೆಂದರೆ ನೆಂಟರಿಷ್ಟರ ಮನೆಗೆ ಹೋದಂತೆ ನನಗೆ ಅನಿಸುತ್ತಿತ್ತು. ಅಲ್ಲಿಗೆ ಹೋಗುವಾಗ ರಸ್ತೆಗೆ ಅಡ್ಡ ಬರುತ್ತಿದ್ದ ನವಿಲುಗಳು, ಮೊಲ, ಕಮಲ ವರಳಿದ ಕೆರೆಗಳು ಮನಸ್ಸಿಗೆ ಮುದ ನೀಡುತ್ತಿತ್ತು. ಟೂರ್ಗೆ ಹೋದಾಗ ಡೆವಲಪ್ಮೆಂಟ್ ಆಫೀಸರ್ ಮತ್ತು ಏಜೆಂಟ್ಗಳ ಮನೆಗಳಲ್ಲಿ ಸಿಕ್ಕಿದ ಆದರಾತಿಥ್ಯ, ನಂತರ ತೋಟ, ಕಾನು ಸುತ್ತಾಡಿ ಹತ್ತಿರದ ಸಣ್ಣ ಪುಟ್ಟ ಜಲಪಾತ ನೋಡಿ, ಗುಡ್ಡ ಹತ್ತಿ ಇಳಿದು ಮನೆಗೆ ಕಾಲ್ನಡಿಗೆಯಿಂದ ಹೋಗಿ ವಿಮೆಯ ಪ್ರಚಾರ ಮಾಡಿ, ಕೆಲವರು ಜೀವ ವಿಮೆಯ ವಿರುದ್ಧ ಆಡಿದ ಮಾತುಗಳನ್ನು ಅರಗಿಸಿಕೊಂಡಿದ್ದು ಕೂಡ ಅನನ್ಯ ಅನುಭವ. ಟೂರಿನಿಂದ ತಿರುಗಿ ಸಿರ್ಸಿಗೆ ಬರುವಾಗ ನನ್ನ ಕಾರಿನ ಡಿಕ್ಕಿಯಲ್ಲಿ ಹಲಸಿನ ಹಣ್ಣು, ಬಾಳೆಕೊನೆ ಏನಾದರೊಂದು ಇರದೇ ತಿರುಗಿ ಬಂದಿದ್ದು ತುಂಬ ಅಪರೂಪ. ಇಂತಹ ಆದರಾತಿಥ್ಯ, ಸಂಸ್ಕೃತಿ, ಸುಸಂಸ್ಕೃತ ಜನರು ಮತ್ತು ಸ್ನೇಹಮಯ ವಾತಾವರಣ ನಾನು ಕೆಲಸ ಮಾಡಿದ ಕರ್ನಾಟಕದ ಉಳಿದ ಭಾಗದಲ್ಲಾಗಲಿ ಅಥವಾ ಕೇರಳ, ಆಂಧ್ರ, ತಮಿಳುನಾಡು, ಪಾಂಡಿಚೇರಿ ಇಂಥಲ್ಲಿ ನನಗೆ ಸಿಗಲಿಲ್ಲವೆಂಬುದು 100ಕ್ಕೆ 100 ಸತ್ಯ. ಸಿರ್ಸಿ ಶಾಖೆಯನ್ನು ಈಗಿನ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರ ಮಾಡುವಾಗ ಶಾಖೆಗೆ ಸಂಬಂಧಿಸಿದ ಪ್ರತಿಯೊಬ್ಬರೂ ನೀಡಿದ ಸಹಕಾರ ಅನನ್ಯ, ಅಪರೂಪ, ಅಭಿನಂದನೀಯ. ಆ ಸಮಯದಲ್ಲಿ ಹೊಸ ಮನೆಯ ಗೃಹ ಪ್ರವೇಶ ಮಾಡಿದಂತೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು LIC ಹಣದಲ್ಲಿ ಮಾಡದೆ ಎಲ್ಲರೂ ವಂತಿಕೆ ಹಾಕಿ ಮಾಡಿದ್ದ ಉದಾಹರಣೆ ಬೇರೆಲ್ಲೂ ಇರಲಾರದು.
ಹಾಗಾಗಿ ನನಗೆ ಈಗಲೂ ಕೂಡ ಸಿರ್ಸಿಗೆ ಬಂದಾಗ ಈ ಶಾಖೆಗೆ ಬಂದು ಸುತ್ತಾಡಿ ಎಲ್ಲರೊಡನೆ ಮಾತನಾಡಿದರೆ ನನ್ನ ಸ್ವಂತ ಮನೆಗೆ ಬಂದು ಬಂಧು ಬಾಂಧವರನ್ನು ಭೇಟಿಯಾದ ಸಂತೃಪ್ತಿ, ಸಮಾಧಾನ. ಧಾರವಾಡದಲ್ಲಿ ಸೀನಿಯರ್ ಡಿ ಎಂ ಆಗಿ ಕೆಲಸ ಮಾಡುತ್ತಿರುವಾಗ ಸಿರ್ಸಿ ಬ್ರಾಂಚಿಗೆ ಬರುವುದೆಂದರೆ ಹೆಣ್ಣು ಮಕ್ಕಳಿಗೆ ತವರು ಮನೆಗೆ ಬಂದ ಹಾಗೆ ಸಂಭ್ರಮ ಎನಿಸುತ್ತಿತ್ತು. ನನ್ನದೇ ಕುಟುಂಬದ ಒಂದು ಕುಡಿಯಾಗಿರುವ GN ಭಟ್ ಮಾರ್ಗದರ್ಶನ, ಸಹಕಾರ, ಸಹಾಯ ನಿಮಗೆ ಈಗಿದೆ. ಸಿರ್ಸಿ ಶಾಖೆಯ ಪತಾಕೆ ಆಡಳಿತದಲ್ಲಿ, ಹೊಸ ವ್ಯವಹಾರದಲ್ಲಿ ಎಂದೆಂದಿಗೂ ಮೇಲಕ್ಕೆ ಹಾರುತ್ತಿರಲಿ. ಬೇರೆ ಶಾಖೆಗಳು ನಿಮ್ಮನ್ನು ಅನುಸರಿಸಿರುವಂತೆ ಆದರ್ಶ ಶಾಖೆಯಾಗಲಿ ಎಂಬುದೇ ನನ್ನ ಬಯಕೆ. ಈ ಶಾಖೆಯಲ್ಲಿ ಕೆಲಸ ಮಾಡುತ್ತಿರುವ ನಿಮಗೆಲ್ಲರಿಗೂ LICಯಲ್ಲಿ ಉಜ್ವಲ ಭವಿಷ್ಯವನ್ನು ದೇವರು ದಯಪಾಲಿಸಲಿ ಎಂಬುದು ನನ್ನ ಪ್ರಾರ್ಥನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದನೆಗಳು. ಪ್ರಿಯ ಬಾಂಧವರೇ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಶಾಖೆಯು ತನ್ನ 60ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನನ್ನ ಹಾರ್ದಿಕ ಶುಭಾಶಯಗಳು. ಈ ಶಾಖೆಯನ್ನು ಕಟ್ಟಿ ಈ ಮಟ್ಟಕ್ಕೆ ಬೆಳೆಸಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾದ ಎಲ್ಲ ಪ್ರತಿನಿಧಿಗಳು, ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ಅಧಿಕಾರಿಗಳಿಗೆ ಅಭಿನಂದನೆಗಳು. ನಿಮ್ಮ ಹಿರಿಯ ಶಾಖಾಧಿಕಾರಿ ಶ್ರೀ GN ಭಟ್ಟರು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದರು. ಶಿರಸಿಗೆ ಬಂದು ನಿಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮನಸ್ಸಿದ್ದರೂ ಕಾರಣಾಂತರಗಳಿಂದ ಬರಲಾಗುತ್ತಿಲ್ಲ. ಈ ಕಾರ್ಯಕ್ರಮವು ಯಶಸ್ವಿಯಾಗಲೆಂದು ಮನಸಾರೆ ಹಾರೈಸುತ್ತೇನೆ. ಶಿರಸಿ ಶಾಖೆಯ ಜೊತೆ ನನ್ನ ಸಂಬಂಧ 25 ವರ್ಷಗಳ ಹಿಂದಿನದು. ನನಗೆ ಅಲ್ಲಿ ಹಿರಿಯ ಶಾಖಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವ ಅವಕಾಶ ಕೂಡಿ ಬಂದಿತ್ತು. ಆ 3 ವರ್ಷಗಳ ಅನುಭವ ಮತ್ತು ನೆನಪುಗಳು ಅವಿಸ್ಮರಣೀಯ. ಶಿರಸಿಯ ಜನರ ಆತ್ಮೀಯತೆ ಸದಾ ನೆನಪಿನಲ್ಲಿ ಇರುತ್ತದೆ. ವಿಮಾ ವ್ಯವಹಾರಕ್ಕಾಗಿ ಪ್ರತಿನಿಧಿಗಳ ಮನೆಗೆ ಹೋದಾಗ ಅವರ ಕುಟುಂಬದ ಎಲ್ಲರೂ ತಮ್ಮ ಸ್ವಂತ ನೆಂಟರಂತೆ ನಮ್ಮನ್ನು ಸ್ವಾಗತಿಸುತ್ತಿದ್ದುದು ಚೆನ್ನಾಗಿ ನೆನಪಿದೆ. ಶಿರಸಿ, ಸಿದ್ದಾಪುರ, ಯಲ್ಲಾಪುರ ತಾಲೂಕುಗಳಲ್ಲಿ ಪ್ರತಿನಿಧಿಗಳ ಜೊತೆಗೂಡಿ ಪಾಲಿಸಿ ಮಾಡಿಸಲು ಹೆಚ್ಚು ಕಮ್ಮಿ ಪ್ರತಿಯೊಂದು ಮನೆಗೂ ಭೇಟಿ ನೀಡಿರುವ ಅವಕಾಶ ನನಗೆ ಸಿಕ್ಕಿತ್ತು. ಆ ದಿನಗಳಲ್ಲಿ 5,000, 10,000 ಸಮ್ಮೆಶೋರ್ಡ್ ಇರುವಂತಹ ಪಾಲಿಸಿಗಳು ಸಿಗುವುದು ಸರ್ವೇ ಸಾಮಾನ್ಯವಾಗಿತ್ತು. 1 ಲಕ್ಷ ಸಮ್ಮೆಶೋರ್ಡಿನ ಪಾಲಿಸಿ ಸಿಕ್ಕಿದರೆ ಅದು ವಿಶೇಷ ಎನಿಸುತ್ತಿತ್ತು. ಅಂತಹ ಸಂದರ್ಭದಲ್ಲಿ ಜೀವನಶ್ರೀ ಎಂಬಂಥ ಒಂದು ಹೊಸ ಪಾಲಿಸಿ ಬಂತು. ಅದರಲ್ಲಿ ಮಿನಿಮಮ್ ಸಮ್ಮೆಶೋರ್ಡ್ 5 ಲಕ್ಷ ಇತ್ತು. ಆ 5 ಲಕ್ಷದ ಪಾಲಿಸಿಗಳು ಶಿರಸಿ ಶಾಖೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಾರಾಟವಾಗಿರುವುದು ಒಂದು ನಿಜವಾಗಿ ಕೂಡ ಸಂತೋಷದ ವಿಷಯ. ಅಷ್ಟೇ ಅಲ್ಲ, ಇಡೀ ಧಾರವಾಡ ವಿಭಾಗದ ಪ್ರಪ್ರಥಮ 1 ಕೋಟಿ ಸಮ್ ಎಶ್ಯೂರ್ಡ್ನ ಪಾಲಿಸಿ ಆಗ ಶಿರಸಿ ಶಾಖೆಯಲ್ಲಿಯೇ ಮಾರಾಟ ಆಯಿತು ಎಂಬ ವಿಷಯ ನನ್ನ ನೆನಪಿನ ಬುತ್ತಿಯಲ್ಲಿ ಇದೆ. ಒಟ್ಟಿನಲ್ಲಿ ಶಿರಸಿ ಶಾಖೆಯ ಎಲ್ಲರೂ ಒಂದು ಟೀಮ್ ಆಗಿ ಉತ್ತಮ ಕೆಲಸಗಳನ್ನು ಮಾಡುತ್ತಿದ್ದುದು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ನನ್ನ ಇಂದಿನ ನಿವೃತ್ತ ಜೀವನದಲ್ಲಿ ಹಿಂದಿನ ನೆನಪುಗಳನ್ನು ಮೆಲುಕು ಹಾಕುತ್ತಿರುವಾಗ ಶಿರಸಿ ಶಾಖೆಯಲ್ಲಿ ಕಳೆದ 3 ವರ್ಷಗಳು ನನ್ನ ಸ್ಮೃತಿ ಪಟಲದಲ್ಲಿ ಸಿನಿಮಾದ ದೃಶ್ಯಗಳಂತೆ ಆಗಾಗ ಬಂದು ಹೋಗುತ್ತಿರುತ್ತದೆ. ಶಾಖೆಯನ್ನು ಇಂದು ಯಶಸ್ವಿಯಾಗಿ ಮುಂದುವರಿಸುತ್ತಿರುವ ನಿಮಗೆಲ್ಲ ನನ್ನ ಶುಭಾಶಯಗಳು. ಶ್ರೀ ಮಾರಿಕಾಂಬೆಯು ನಿಮಗೆ ಯಶಸ್ಸನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ವಿರಮಿಸುತ್ತೇನೆ. ನಮಸ್ಕಾರ. ನನ್ನ ಹೆಸರು GG ಪೈ ಅಂತ, ಗಜಾನನ್ ಗೋವಿಂದ್ ಪೈ ಅಂತ. ನಾನು 1971ನಲ್ಲಿ LIC ಅಂತ ಒಂದು ಸಂಸ್ಥೆ ಸೇರುವಂಥ ಅವಕಾಶ ಸಿಕ್ತು. ಅದು ನನ್ನ ಜೀವನದ ದೊಡ್ಡ ಒಂದು ಟರ್ನ್ ಅಂತ ಹೇಳ್ಬೋದು. ಇಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋ ಅವಕಾಶ 71ನಲ್ಲಿ ಸಿಕ್ತು. ನಾನು ಫಸ್ಟ್ ಜಾಯ್ನ್ ಆಗಿದ್ದು ಡಿವಿಷನಲ್ ಆಫೀಸ್ ಧಾರವಾಡದಲ್ಲಿ. ಆ ಟೈಮ್ನಲ್ಲಿ ಡಿವಿಷನಲ್ ಆಫೀಸ್ ಧಾರವಾಡ ಅಂದರೆ ಎಲ್ಲ ರೆಂಟೆಡ್ ಬಿಲ್ಡಿಂಗ್ನಲ್ಲಿತ್ತು. ಸೊ ಓನ್ ಬಿಲ್ಡಿಂಗ್ ಇದ್ದಿಲ್ಲ. ಇದು ತುಂಬ ಬಿಲ್ಡಿಂಗ್ನಲ್ಲಿ ಸ್ಪ್ರೆಡ್ ಓವರ್ ಆಗಿತ್ತು. ಒಂದೊಂದು ಸೆಕ್ಷನ್, ಒಂದೊಂದು ಡಿಪಾರ್ಟ್ಮೆಂಟ್ನಲ್ಲಿ. ಅಲ್ಲಿ ವರ್ಕ್ ಮಾಡೋದೇ ಒಂದು ವಿಚಿತ್ರ, ಒಂದು ಥರ NB ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾಯಿದ್ದು. ಆವಾಗೆಲ್ಲ ಪೇಪರ್ಸ್ ತೊಗೊಂಡು ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗಿಗೆ ನಾವು ತಿರುಗಾಡ್ತಾ ಇರಬೇಕಿತ್ತು ಒಂದು ಕೆಲಸಕ್ಕಾಗಿ. ಆದರೂ ವಿ ಎಂಜಾಯ್ಡ್ ದಿ ಜಾಬ್ ವೆರಿ ಮಚ್. ಆನಂತರ 73 ಜನವರಿ 29ಕ್ಕೆ ನಾನು ಟ್ರಾನ್ಸ್ಫರ್ ಆಗಿ ಸಿರ್ಸಿಗೆ ಬಂದೆ. ನಾನು ಸಿರ್ಸಿ ಬ್ರ್ಯಾಂಚ್ನಲ್ಲಿ 29 ಜನವರಿಗೆ ಜಾಯ್ನ್ ಆಗಿದ್ದು 73. ಆ ಕಾಲದಲ್ಲಿ ನಮ್ಮ ಬಿಲ್ಡಿಂಗು, ನಮ್ಮ ಸ್ವಂತ ಬಿಲ್ಡಿಂಗ್ ಇದ್ದಿಲ್ಲ ಸಿರ್ಸಿಯಲ್ಲಿ. ಅದು ಹೊಂಕಣ್ಣ ಅಂತ, ದೇವಿಕೆರೆ ಮೇಲೆ ಹೊಂಕಣ್ಣ ಶೆಟ್ರದ್ದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ನಲ್ಲಿ ವರ್ಕ್ ಮಾಡ್ತೀನಿ ಸರ್, ನಡೀತಾ ಇತ್ತು ಆಫೀಸು.
ಅದಕ್ಕೂ ಮೊದಲು ನಮ್ಮ ಶಿರಸಿ ಬ್ರ್ಯಾಂಚ್ ಶುರುವಾಗಿದ್ದು 1962ದಲ್ಲಿ. ಅದು ನಮ್ಮ ಅವಾಗಿನ ಫೇಮಸ್ ಏಜೆಂಟ್ VR ಭಾಗವತ್ ಅಂತ ಇದ್ದರು. ಚರ್ಚ್ ರೋಡಲ್ಲಿ ಅವ್ರ ಸ್ವಂತ ಒಂದು ಮನೆ ಇತ್ತು ದೊಡ್ಡದು. ಆ ಮನೆಯಲ್ಲಿ LIC ಬ್ರ್ಯಾಂಚ್ ಶುರುವಾಗಿತ್ತು ಫಸ್ಟ್. ಆ ನಂತರ ಅಲ್ಲಿಂದ ಈ ಹೊಂಕಣ ಬಿಲ್ಡಿಂಗಿಗೆ ಸುಮಾರು ಇನ್ನು 85 ಅರೌಂಡ್ ಶಿಫ್ಟ್ ಆಯಿತು. ಅಲ್ಲಿ ಇಟ್ ವಾಸ್ ರನ್ನಿಂಗ್ ಸುಮಾರು ಒಂದು 14 ವರ್ಷ ಇತ್ತು. ಆ ನಂತರ ಅಲ್ಲಿಂದ KDCC ಬ್ಯಾಂಕಿನ ಹೆಡ್ ಆಫೀಸ್ CP ಬಜಾರ್ನಲ್ಲಿ, ಅಲ್ಲಿ ಮಾಳಿಗೆ ಮೇಲೆ ಶಿಫ್ಟ್ ಆಯಿತು. ಅಲ್ಲಿ ಒಂದು 7-8 ವರ್ಷ ನಡೆದು ಫೈನಲಿ LIC ಸ್ವಂತ ಬಿಲ್ಡಿಂಗಿಗೆ 1993ದಲ್ಲಿ ಇದು ಯಲ್ಲಾಪುರ ರೋಡ್ನಲ್ಲಿ ಅಲ್ಲಿಗೆ ಶಿಫ್ಟ್ ಆಯಿತು. ಸೊ ಅಲ್ಲಿಂದ ಇಲ್ಲಿವರೆಗೆ ಅದೇ ಬಿಲ್ಡಿಂಗ್ನಲ್ಲಿ ನಡೀತಾ ಇದೆ. ನನಗೆ 1, 2, 3 ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿತ್ತು. ನಾನು LIC ಶಿರಸಿ ಜಾಯ್ನ್ ಆದಾಗ ಆವಾಗ ಬ್ರ್ಯಾಂಚ್ ಮ್ಯಾನೇಜರ್ P. ಡಿಸೋಜಾ ಅಂತ ಬ್ರ್ಯಾಂಚ್ ಮ್ಯಾನೇಜರ್ ಇದ್ದರು. ಆಮೇಲೆ MS ರಾವ್ ಅಂತ ಅಸಿಸ್ಟೆಂಟ್ ಮ್ಯಾನೇಜರ್ ಸೇಲ್ಸ್ ಅಂತ ಇದ್ದರು. ಆಮೇಲೆ MG ರಾಮಚಂದ್ರನ್ ಅಂತ ಒಬ್ಬರು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಆ ಕಾಲದಲ್ಲಿ ಬ್ರ್ಯಾಂಚಿಗೆ ಒಂದೇ ಒಂದು ಆಫೀಸರ್, ಒಂದು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ತಿದ್ರು, ಒಂದು ಮ್ಯಾನೇಜರ್ ಮತ್ತು ಒಂದು ಅಸಿಸ್ಟೆಂಟ್ ಮ್ಯಾನೇಜರ್, 3 ಜನ ಆಫೀಸರ್ಸ್ ಇರೋದು, ಬಾಕಿ ಎಲ್ಲ ಕ್ಲರಿಕಲ್ ಸ್ಟಾಫ್. ಆವಾಗ ನಮ್ಮ ಬ್ರ್ಯಾಂಚಲ್ಲಿ ಸಾಧಾರಣ ಆ ಟೈಮ್ನಲ್ಲಿ 40ರಿಂದ 50 ಜನ ಸ್ಟಾಫ್ ಇದ್ವಿ ಎಲ್ಲ ಸೇರಿ. ಡೆವಲಪ್ಮೆಂಟ್ ಆಫೀಸರ್ಸ್ ಒಂದು 3-4 ಜನ ಇದ್ದರು. ಅವಾಗ VS ಹೆಗ್ಡೆ ಬಾಳೆಗದ್ದೆ ಅಂತ ಅವರು ಡೆವಲಪ್ಮೆಂಟ್ ಆಫೀಸರು. ಆಮೇಲೆ LP ಭಟ್ ಅಂತ ಇದ್ದರು, ಅವರು ಡೆವಲಪ್ಮೆಂಟ್ ಆಫೀಸರು. ಆವಾಗ ಆ ಕಾಲದಲ್ಲಿ ಇಡೀ ನಾರ್ತ್ ಕೇಂದ್ರಕ್ಕೆ ಶಿರಸಿ ವಾಸ್ ದ ಓನ್ಲಿ ಬ್ರ್ಯಾಂಚ್, ಬೇರೆ ಯಾವುದೂ ಬ್ರ್ಯಾಂಚ್ ಇದ್ದಿಲ್ಲ. ಸೊ ಘಟ್ಟದ ಕೆಳಗಿನ ತಾಲೂಕು ಜನ ಏಜೆಂಟ್ರು ಕೂಡ ನಮ್ಮ ಶಿರಸಿ ಬ್ರ್ಯಾಂಚಿಗೆ ಯಾವುದೇ ಕೆಲಸಕ್ಕೆ ಬರಬೇಕಿತ್ತು. ಅದು ತುಂಬ ಅವರಿಗೆಲ್ಲ ತೊಂದರೆ ಆಗ್ತಿತ್ತು ತುಂಬ. ಆದರೂ ಒಂದು ಶಿರಸಿ ಬ್ರ್ಯಾಂಚಿಗೆ ಬಂದು ವಿಸಿಟ್ ಮಾಡಿ ಇಲ್ಲೆಲ್ಲ ಕೆಲಸ ಮಾಡಿಸ್ಕೊಂಡು ಹೋಗ್ತಿದ್ರು. ನಮಗೂ ಕೂಡ ಒಂದು ಕಾಂಟ್ಯಾಕ್ಟ್ ಎಲ್ಲ ಇಡೀ ಜಿಲ್ಲೆಯ ಕಾಂಟ್ಯಾಕ್ಟ್ ಬರ್ತಾಯಿತ್ತು. ಆಮೇಲೆ 1974ನಲ್ಲಿ ಶಿರಸಿ ಬ್ರ್ಯಾಂಚ್ ಬೈಫರ್ಕೇಟ್ ಆಗಿ ಕುಮಟಾದಲ್ಲಿ ಬ್ರ್ಯಾಂಚ್ ಓಪನ್ ಆಯಿತು. ಆವಾಗ ಆ ಕಡೆ ಘಟ್ಟದ ಕೆಳಗಿನ ತಾಲೂಕುಗಳನ್ನೆಲ್ಲ ಕುಮಟಾ ಬ್ರ್ಯಾಂಚಿಗೆ ಅಟ್ಯಾಚ್ ಮಾಡಿದರು. ಶಿರಸಿ ಈ ಕಡೆ ಮೇಲಿನ ತಾಲೂಕುಗಳೆಲ್ಲ ಉಳಿತು. ಸೊ ಅಲ್ಲಿಂದ ನಮಗೆ ಆವಾಗ ಕೆಲಸ LICಯಲ್ಲಿ ಕೆಲಸ ಮಾಡೋದು ನನಗಂತೂ ತುಂಬ ಇಷ್ಟ. ಯಾಕಂದರೆ ಪಾಲಿಸಿ ಹೋಲ್ಡರ್ ಸರ್ವಿಸಿಂಗ್ ಅಂತ ಹೇಳಿದ ನನ್ನ ಹೆಚ್ಚಿನ ಸರ್ವಿಸ್, ನನ್ನ 36 ವರ್ಷದ ಸರ್ವಿಸ್ನಲ್ಲಿ ಮ್ಯಾಕ್ಸಿಮಮ್ ನಾನು ಪಾಲಿಸಿ ಹೋಲ್ಡರ್ ಸರ್ವಿಸಿಂಗ್ನಲ್ಲಿ ಕೆಲಸ ಮಾಡಿದ್ದೇನೆ. ಆ ಡಿಪಾರ್ಟ್ಮೆಂಟ್ನಲ್ಲಿ ನನಗೆ ತುಂಬ ಇಷ್ಟ ಆಗ್ತಿತ್ತು. ಯಾಕಂದರೆ ಜನರ ಸೇವೆ ಮಾಡೋದು, ಆ ಸೇವಾ ಮನೋಭಾವ ಇದ್ದವರಿಗೆ ಆ ಡಿಪಾರ್ಟ್ಮೆಂಟ್ ಅಂತೇಳಿದರೆ ಹೇಳಿ ಮಾಡಿಸಿದಾಗಿದೆ. ನಾವು ಎಷ್ಟು ಸೇವೆ ಮಾಡ್ಬೋದು, ಯಾರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಸೇವೆ ಮಾಡಿ ಐ ವಾಸ್ ಎಂಜಾಯಿಂಗ್ ಮೈ ಡೇಸ್ ವೆರಿ ಮಚ್. ನಾನು LIC ಅಂತ ಹೇಳಿದರೆ ಅಷ್ಟೊಂದು ನನ್ನ ರಕ್ತದಲ್ಲಿ LIC ಕಣಗಳು ಹರಿತಾ ಇದೆ. ಯಾಕಂದರೆ ನಾವು ಒಳ್ಳೆ ಸೇವೆ ಕೊಟ್ಟೋದು ಯಾರೂ ಜನರು ಯಾವಾಗಲೂ ಮರೆಯೋದಿಲ್ಲ. ನನಗೆ 1-2 ಪ್ರಮೋಷನ್, ನನಗೆ ಇಲ್ಲಿ ಪ್ರಮೋಷನ್ ಮಾಡಿದರೂ ಕೂಡ ನಾನು ಹೊರಗೆ ಹೋಗಲಿಕ್ಕೆ ರೆಡಿ ಇದ್ದಿಲ್ಲ. ಹಾಗಾಗಿ ಕೆಲವು ಪ್ರಮೋಷನ್ನ ನಾನು ಬಿಟ್ಟುಕೊಟ್ಟೆ. ಆದರೂ ಕೊನೆಗೂ ನನಗೆ ಇಲ್ಲೇ ರಿಟೈನ್ ಮಾಡಿ 2-3 ಪ್ರಮೋಷನ್ ಸಿಕ್ಕಿದಾಗಲೂ ಎಲ್ಲೇ ರಿಟೈನ್ ಮಾಡಿದರು. ಐ ಥಿಂಕ್ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಬಿಕಮ್ ಆಫೀಸರ್ ಆ್ಯಂಡ್ ರಿಟೈನ್ ಇನ್ ದ ಸೇಮ್ ಆಫೀಸ್. ಬಟ್ ಎನಿಥಿಂಗ್ ನಾನು ಇವತ್ತಿದ್ದರೆ ನನಗೆ ಶಿರಸಿ ಊರಲ್ಲಿ ಅಥವಾ ಈ 4 ತಾಲೂಕುಗಳಲ್ಲಿ ಒಳ್ಳೆ ಇಮೇಜ್ ಇದೆ. ನನ್ನ ಹೆಸರು ಹೇಳಿದರೆ ಎಲ್ಲರೂ ನನ್ನ ಹಿಸ್ಟ್ರಿಯನ್ನು ಹೇಳ್ತಾರೆ. ಆ ರೀತಿ ಒಂದು ಬರೀ ಇದು ಮಾಡ್ಕೊಂಡಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದಕ್ಕೊಂದು ಅವಕಾಶ ಸಿಕ್ಕಿದ್ದು ನನಗೆ LICಯಲ್ಲಿ ಜಾಯ್ನ್ ಆಗಿದ್ದರಿಂದ. ಅದರ್ವೈಸ್ ಐ ಆಮ್ ನಥಿಂಗ್, ಐ ಆಮ್ ಝೀರೋ. ನಾನು ಆಲ್ವೇಸ್ ಐ ಸೇ GG ಪೈ ಝೀರೋ, GG ಪೈ LIC ಸಮಥಿಂಗ್. ಇನ್ನು ಶಿರಸಿ ಬ್ರ್ಯಾಂಚ್ ಬಗ್ಗೆ ಹೇಳಿದರೆ, ಶಿರಸಿ ಬ್ರ್ಯಾಂಚ್ನಲ್ಲಿ ಒಳ್ಳೆ ಹಿಸ್ಟ್ರಿ ಇದೆ ನಮ್ಮ ಬ್ರ್ಯಾಂಚಿಗೆ. ಇಡೀ ಡಿವಿಷನ್ ಆಫೀಸ್ನಲ್ಲಿ ಶಿರಸಿ ಆಲ್ವೇಸ್ ನನ್ನ ಫ್ಲ್ಯಾಗನ್ನು ಮೇಲ್ಗಡೆ ಎತ್ಕೊಂಡು ಹಿಡ್ಕೊಂಡಿದ್ದೆ. ಪ್ರತಿಯೊಂದರಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಾಗಲಿ, ಬಿಸ್ನೆಸ್ನಲ್ಲಾಗಲಿ ಅಥವಾ ಒಂದು ವರ್ಕ್ ಕಲ್ಚರ್ನಲ್ಲಾಗಲಿ ಎಲ್ಲರೂ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು ಡಿವಿಷನಲ್ ಆಫೀಸರಿಗೆ. ಶಿರಸಿ ಬ್ರ್ಯಾಂಚ್ ಕಲ್ಚರ್ ಕರೀರಿ, ಶಿರಸಿ ಬ್ರ್ಯಾಂಚ್ ಕಲ್ಚರ್ ಕರೀರಿ ಅಂತ. ಅಷ್ಟೊಂದು ರೆಪ್ಯುಟೇಷನ್ ಅರ್ನ್ ಮಾಡಿದ ಬ್ರ್ಯಾಂಚ್. ಯಾಕಂದರೆ ನಮ್ಮ ಹಾಗೆ ತುಂಬ ಜನ ಒಳ್ಳೆ ವರ್ಕರ್ಸ್ ಇದ್ದರೆ ಆ ಇಮೇಜ್ ತಾನಾಗೆ ಬಿಲ್ಡಪ್ ಆಗ್ತದೆ. ಆ ರೀತಿ ಒಂದು ಶಿರಸಿ ಬ್ರ್ಯಾಂಚಿಗೆ ಒಂದು ಹೆಸರಿದೆ. ಇನ್ನು ಶಿರಸಿ ಬ್ರ್ಯಾಂಚ್ನಲ್ಲಿ ಇಲ್ಲಿ ನಮ್ಮಲ್ಲಿ ಕೆಲವು ಏಜೆಂಟಾಗಿ ಜಾಯ್ನ್ ಆದವರು ಕೂಡ ಇವತ್ತು ದೊಡ್ಡ ಆಫೀಸರ್ ಆಗಿ ಇವನ್ ಝೋನಲ್ ಮ್ಯಾನೇಜರ್ ಲೆವೆಲ್ವರೆಗೆ ಹೋಗಿದ್ದಾರೆ. ಅಸಿಸ್ಟೆಂಟ್ ಡಿವಿಷನಲ್ ಮ್ಯಾನೇಜರ್, ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ಸ್ ತುಂಬ ಆಗಿದೆ. ನಮ್ಮಲ್ಲಿ ಏಜೆಂಟಾಗಿ ವರ್ಕ್ ಮಾಡಿ ಆಗಿದ್ದಾರೆ. ನಮ್ಮ ಫಾರ್ ಎಕ್ಸಾಂಪಲ್ ಈಗ ನಮಗೆ ನೆನಪಿರೋ KG ಭಟ್ ಅಂತ ಇದ್ರಲ್ಲ, ಹಿ ಜಾಯ್ನ್ಡ್ ಆ್ಯಸ್ ಎ ಏಜೆಂಟ್ ಶಿರಸಿ ಆ್ಯಂಡ್ ಹಿ ಬಿಕೇಮ್ ದ ಝೋನಲ್ ಮ್ಯಾನೇಜರ್. ನಾವು ಅವ್ರಿಗೆ ಹೇಳ್ತಾ ಇದ್ವಿ A to Z ಅಂತ. ಯಾಕಂದರೆ ಏಜೆಂಟ್ ಟು ಝೋನಲ್ ಮ್ಯಾನೇಜರ್, ದಟ್ ಈಸ್ ನಾಟ್ ಎ ಸ್ಮಾಲ್ ಅಚೀವ್ಮೆಂಟ್ ಇಟ್ ಈಸ್. ಆಮೇಲೆ ತುಂಬ ಜನರು ನಮ್ಮಲ್ಲಿ ವರ್ಕ್ ಮಾಡಿದವರು ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ಸ್ ಅಂತ, ಫಾರ್ ಎಕ್ಸಾಂಪಲ್ BB ನಾಯ್ಕ್ ಅಂತಿದ್ರು, SG ಭಟ್ ಅಂತಿದ್ರು, RM ಕಾಮತ್, VS ಶಾನ್ಭಾಗ್, ಇವರೆಲ್ಲ ಶಿರಸಿ ಬ್ರ್ಯಾಂಚ್ ಪ್ರಾಡಕ್ಟ್ಸ್ ತುಂಬ ಮೇಲ್ವರೆಗೆ ಹೋದರು. ಆಮೇಲೆ ನಮ್ಮವರು ಭಾಗವತ್ ಅಂತ ಒಬ್ಬರಿದ್ದು, GS ಭಾಗವತ್ ಅಂತ, ಅವರು ಶಿರಸಿ ಅಸಿಸ್ಟೆಂಟ್ ಆಗಿ ನನ್ನ ಅಂಡರೇ ಜಾಯ್ನ್ ಆಗಿದ್ದು. ಈ ರಿಟೈರ್ಡ್, ಮೊನ್ನೆ ಅಷ್ಟೇ ರಿಟೈರ್ ಆದರು ಆ್ಯಸ್ ಎ ಅಸಿಸ್ಟೆಂಟ್ ಸೆಕ್ರೆಟರಿ ಇನ್ ಸೆಂಟ್ರಲ್ ಆಫೀಸ್. ನಮಗಂತ ತುಂಬ ಹೆಮ್ಮೆ ವಿಷಯ ಇರೋದು. ನಮ್ಮಲ್ಲಿ ಕೆಲಸ ಮಾಡಿದ್ರು, ನಮ್ಮ ಜೊತೆ ಕೆಲಸ ಮಾಡಿದ್ರು. ಈ ವಾಸ್ ಮೈ ಅಸಿಸ್ಟೆಂಟ್ ಫಸ್ಟ್ ಜಾಯ್ನ್ ಆದಾಗ. ತುಂಬ ಹೆಮ್ಮೆ ಅನಿಸ್ತದೆ. ಹೀಗೆ ಶಿರಸಿ ಬ್ರ್ಯಾಂಚಿಗೆ ಒಂದು ಒಳ್ಳೆ ಹಿಸ್ಟ್ರಿ ಇದೆ. ನಾನು 1973ದಿಂದ 2007ವರೆಗೂ ಶಿರಸಿಯಲ್ಲಿ ವರ್ಕ್ ಮಾಡಿ
30 ಜೂನ್ 2007ಕ್ಕೆ ನಾನು ರಿಟೈರ್ಮೆಂಟ್ ಏನಾದ್ರು 60 ವರ್ಷ ಮುಗಿದು ರಿಟೈರ್ಮೆಂಟ್ ಆಯಿತು. ಬಟ್ ಆಮೇಲೆ ನಾನು ಏನು ಮಾಡ್ತಿದ್ದೆ ಅಂತೇಳಿ ಅದನ್ನು ರಿಟೈರ್ಮೆಂಟ್ ಆದಮೇಲೆ ಕೂಡ ಅಬೌಟ್ 6 to 7 months ಎವ್ರಿ ಡೇ ಒಂದು ದಿವಸ ಮನೇಲಿ ಕೂತೆ, 2ನೇ ದಿವಸದಿಂದ ನಾನು ಆಫೀಸಿಗೆ ಹೋದೆ. ನಾನು ಇನ್ನು ಮುಂದೆ ಕೂಡ ಇದೇ ರೀತಿ LIC ಬಗ್ಗೆ ಅಭಿಮಾನ ಇಟ್ಕೊಂಡು LIC ಕೆಲಸಗಳನ್ನು ಮಾಡೋದು, ಸರ್ವಿಸ್ ಕೊಡೋದು ಅಂತಂದು ಅದು ಕಂಟಿನ್ಯೂ ಮಾಡಬೇಕು ಅಂತ ನನ್ನ ಇಚ್ಛೆ ಇದೆ. ಈಗ ನಮಗೆ ಈ ವರ್ಷ ಏನಿದೆ, ನಮ್ಮ ಗಣಪತಿ ಭಟ್ ಅಂತ ಬ್ರಾಂಚ್ ಮ್ಯಾನೇಜರ್, ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಬಂದಿದ್ದಾರೆ. ಅವರು ಬಂದು ಏನೋ ಒಂದು ಹೊಸ ಆಲೋಚನೆ ಮಾಡಿ ಈ ಬ್ರ್ಯಾಂಚಿನ ಹಿಸ್ಟ್ರಿಯನ್ನು ಅವರಿಗೂ ಗೊತ್ತಿಲ್ಲ ಬಹುಶಃ, ಬಟ್ ಆದರೂ ಅವರೆಲ್ಲರೂ ಕೇಳಿ ತಿಳ್ಕೊಂಡು ಬ್ರ್ಯಾಂಚ್ ನಮ್ಮ ಹುಟ್ಟಿಗೆ 59 60ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೆ ಅಂತ ಗೊತ್ತಾಯಿತು ಅಂಥೇಳಿ. ಅದಕ್ಕೇನೋ ಒಂದು ಮೆಮೊರೇಬಲ್ ನಾವೇನಾದ್ರು ಮಾಡಬೇಕು ಅಂಥೇಳಿ ಅವರೊಂದು ಭಾರಿ ತುಂಬ ಹುಮ್ಮಸ್ಸಿನಿಂದ ಏನೋ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ. ಮತ್ತು ಕಾರ್ಯಕ್ರಮ ಮಾಡಿ ಇಲ್ಲಿವರೆಗಿನ ಬ್ರ್ಯಾಂಚಿನ ಹಿಸ್ಟ್ರಿಯನ್ನು ಏನಿದೆ ಅನ್ನೋ ಕಲೆಕ್ಟ್ ಮಾಡಿ ಏನೋ ಒಂದು ಡಾಕ್ಯುಮೆಂಟ್ರಿ ಮಾಡಿ ಅದನ್ನು ಪ್ರಿಸರ್ವ್ ಮಾಡಬೇಕು. ಯಾಕೆ ಮುಂದಿನವರಿಗೆ ಕೂಡ ಅದನ್ನು ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಕೊಡುವಂಥದ್ದು ಮಾಡಿದ ಸಂತೋಷ ನನಗೆ. ಅದರ ಸುದ್ದಿ ಕೇಳಿ ತುಂಬ ಸಂತೋಷ ಆಯಿತು. ಈ ಕಾರ್ಯಕ್ರಮದಲ್ಲಿ ಇದರಲ್ಲಿ ಅವರು ಸಕ್ಸಸ್ ಆಗಲಿ, ಮತ್ತು ಇದರಿಂದ ನಮ್ಮಿಂದ ಏನು ಕೋಆಪ್ರೇಷನ್ ಬೇಕು ಅದನ್ನ ಅವ್ರು ತೊಗೊಂಡು ನಾನು ಕೊಡಲಿಕ್ಕೆ ತಯಾರಿದ್ದೇನೆ. ಮತ್ತು ಇಂಥ ಒಂದು ಕಾರ್ಯಕ್ರಮ ಅವ್ರಿಗೆ ಮಾಡಲಿಕ್ಕೆ ತುಂಬ ದೇವರು ಒಂದು ಹುಮ್ಮಸ್ಸು ಕೊಟ್ಟಿದ್ದಾನೆ. ಎಲ್ಲ ಅವರಿಗೆ ಒಂಥರ ಸಕ್ಸಸ್ ಸಿಗಲಿ ಅಂಥೇಳಿ ನನ್ನೊಂದು ಪ್ರಾರ್ಥನೆ ಮಾಡಿ ನನ್ನ ಇಂಟರ್ವ್ಯೂವನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಭಾತ್ ಹೆಗಡೆ. ಗುಡ್ ಮಾರ್ನಿಂಗ್ ಆಲ್ LICians. ರಿಕ್ರೂಟೆಡ್ ಇನ್ ದ ಇಯರ್ October 1970 as an assistant, and I retired as a divisional manager in Sales Training Center, Mysore, in the year 2010. Out of 40 years of my service, I have spent almost 20 years in Shirsi branch office. Almost 50% of service I have spent in Shirsi. When I joined the branch in 1973, P. D'Souza was the branch manager, and when I left the branch in 1992, January 1992, Shri V. Patkar was the branch manager. At that time, branch was functioning in the C.R. Karnali building, Hospet Road, and when I left the branch, it was in the Janpatna Bazaar branch, when at the KDCC Bank CP Bazaar building. When I was transferred to Shirsi during 1971, at that time, initially I was trained in Dharwad underwriting section. When I was transferred to Shirsi branch was the only branch in the entire North Kannada district. The code number given was 637. So, from Shirsi branch has given a birth to almost 2 to 3 branches. From Shirsi branch, Kumta was opened, it was bifurcated. Kumta was opened. From Kumta, Karwar was opened. Again from Kumta, Honnavar was opened. So, Shirsi is the mother of almost 3 to 4 branches. When I was in the commission department, at that time Mr. K. Lakshmi Narayana was the ABM. At that time it was called as ABMA. He made I will make you a commissioner. So I was asked to look after this commission department. At that time this commission section was to be done manually, and we used to write the commission cashboard book. So almost I used to write 250 to 300 checks of those agents. Even this code numbers of all the agents I even now remember. For your example, I have given paid commission to KG Bhatt, now who retired as zonal manager. His code number was 496,637. Again VU Patkar, his code number was 576,637. So almost I remember RM Kamath, his code number was 656,632. So like this, our GG Pai staff agent, his code number was 743,637. So any agent you ask, because I used to write a commission cash book 3 to 4 times in a month. We used to give all the agents were terribly satisfied during my commission regime. So I had a full satisfaction of serving the agents for almost about 3 years. So when I came to Shirsi branch office, I was a just assistant. I passed my licentiateship in Shirsi branch. I completed my associate degree in Shirsi branch. I finished my fellowship degree also in Shirsi branch. So everything, almost my entire career I have done in Shirsi branch. I earned some 5 increments when that is during my tenure in Shirsi only. Shirsi branch is the branch which has given birth to zonal managers, senior DMs, RMs. Such a branch which is now a main branch and is having some
3 satellite branches, that is Mundugod, Siddhapur and Yellapur, is under the dynamic leadership of Shri G.N. Bhatt. I wish Shirsi branch to grow in all spheres and carve its name in Dharwad division, South Central zone and all India map. ಮಿತ್ರರೇ, ಇವತ್ತು ಶಿರ್ಸಿ ಬ್ರಾಂಚು 60ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಾ ಇದೆ. ಶಿರ್ಸಿ ಬ್ರಾಂಚ್ಗೆ ಶುಭವಾಗಲಿ ಮತ್ತು ಅತಿ ಉನ್ನತ ಸ್ಥಾನದಲ್ಲಿ ಶಿರ್ಸಿ ಬ್ರಾಂಚು ರಾರಾಜಿಸಲಿ. ನನ್ನ ಹೆಸರು GS ಭಾಗವತ್ ಅಂತ ಹೇಳಿ. ನಾನು LICಯಲ್ಲಿ RM ಲೀಗಲ್ ಆಗಿ ರಿಟೈರ್ಡ್ ಆಗಿದ್ದೇನೆ. ನನಗೆ ಈ ವರ್ಷ ನಮ್ಮ LIC ಶಿರ್ಸಿ ಬ್ರಾಂಚ್ ಆಫೀಸು 60ನೇ ಡೈಮಂಡ್ ಜೂಬ್ಲಿ 60ನೇ ವರ್ಷದ ಸಮಾರಂಭವನ್ನು ನಡೆಸ್ತಾರೆ ಅಂತ ಕೇಳಿದರೆ ನನಗೆ ತುಂಬ ಖುಷಿಯ ವಿಷಯ. ನನ್ನ ಅಸೋಸಿಯೇಷನ್ನು ಶಿರ್ಸಿ ಬ್ರಾಂಚ್ ಜೊತೆಗೆ ಬಹಳ ಕ್ಲೋಸ್ ಆಗಿತ್ತು. ಅದು ಹೇಗೆ ಅಂದರೆ, ನಾನು ನನ್ನ ಟ್ರೈನಿಂಗು ಮತ್ತು ಪ್ರೊಬೇಷನರಿ ಪೀರಿಯಡನ್ನು LIC ಕಾರವಾರ ಬ್ರಾಂಚಲ್ಲಿ ಕಳ್ಕೊಂಡು ನಾನು ನಿಜವಾಗಿ LIC ನನ್ನ ಕರಿಯರು ಶಿರ್ಸಿ ಬ್ರಾಂಚಲ್ಲಿ ಕಮೆನ್ಸ್ ಆಗಿದೆ. 85 ಮೇದಲ್ಲಿ ಜಾಯಿನ್ ಆಗಿ ನಾನು ನನ್ನ ಕರಿಯರ್ ಉನ್ನತಿಯನ್ನು ನೋಡ್ಕೊಳ್ತಾ ಮುಂದೆ ಹೋದೆ. ನಾನು ಇಲ್ಲಿ ಇದ್ದಿದ್ದು ಸುಮಾರು 3-4 ವರ್ಷ ಶಿರ್ಸಿ ಬ್ರಾಂಚಲ್ಲಿ. ಆದರೆ ಅದು ನನ್ನ ಕರಿಯರಿನ ಪ್ರಗತಿಗೆ ಒಂದು ಫೌಂಡೇಶನ್ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಹೇಗೆ ಅಂದರೆ, ನಾನು BCom ಗ್ರ್ಯಾಜುಯೇಟ್ ಆಗಿ LIC ಸೇರಿದ್ದು. LICಯಲ್ಲಿ ಕರಿಯರ್ ಗೊತ್ತಾಗಬೇಕಂದ್ರೆ ಪ್ರೊಫೆಷನಲ್ ಕೋರ್ಸು ಇಂಪಾರ್ಟೆಂಟು. ಇವಾಗಲೂ ಹಾಗೆ ಅದಕ್ಕಲ್ಲ. ನನ್ನ ಅದೇ ಇಲ್ಲಿ LICಯಲ್ಲಿ ಪ್ರೊಫೆಷನಲ್ ಕೋರ್ಸ್ ಅಂದರೆ ಇದು ಲೈಸೆನ್ಸಿಯೇಟು, ಅಸೋಸಿಯೇಟು, ಫೆಲೋಶಿಪ್ ಅಂತ ಹೇಳಿ ಇನ್ಶೂರೆನ್ಸ್ ಎಕ್ಸಾಮಿನೇಷನು. ನಾನು ಆಲ್ ದ 3 ಎಕ್ಸಾಮಿನೇಷನ್ಸ್ ಐ ಕ್ಲಿಯರ್ಡ್ ವೆನ್ ಐ ವಾಸ್ ಇನ್ ಶಿರ್ಸಿ ಬ್ರಾಂಚ್ ಆಫೀಸ್. RM ಲೀಗಲ್ ಆಗಿ 3 ವರ್ಷ ಕೆಲಸ ಮಾಡಿ ಆಮೇಲೆ ಈಗ 2020ನೇ ಇಸ್ವಿಯಲ್ಲಿ ಫೆಬ್ರವರಿಯಲ್ಲಿ ರಿಟೈರ್ಮೆಂಟ್ ಆಯಿತು ನಂದು. ನಾನು LIC ಶಿರ್ಸಿ ಬ್ರಾಂಚ್ಗೆ ಪುನಃ ನಾನು ನೆನಪು ಮಾಡ್ಕೊಳ್ತೇನೆ. ಯಾಕೆಂದರೆ ನಂದು ಕರಿಯರ್ ಬಿಗಿನ್ ಆಗಿದ್ದು ಇಲ್ಲಿ, ಮತ್ತು ಫೈನಲಿ ನಾನು ಇಲ್ಲಿ ಸೆಟ್ಲ್ ಆಗಲಿಕ್ಕೆ ವಾಪಸ್ಸು ಶಿರ್ಸಿಗೆ ಬಂದೆ. ಅಂದರೆ ವಿ ಸೇ ದಟ್ ಅರ್ತ್ ಈಸ್ ರೌಂಡ್. So when we start our journey and continue and come back to the same place. So that is how it happened for me. So for my education, health and accommodation, everything I could build up because I could build my foundation during my career in Shirsi branch office. So I ever remember LIC Shirsi branch office, and I wish all the best and for future progress of the branch office and LIC as a whole in the days to come. ನಮಸ್ಕಾರ, ನಾನು DN ನಗಡೆ ಅಗಸಾಲ್ ಕಿಬ್ಬಳ್ಳಿ LIC ಏಜೆಂಟ್. ನಾನು 1962 ಸೆಪ್ಟೆಂಬರ್ದೊಳಗೆ ಏಜೆನ್ಸಿ ತೊಗೊಂಡಿದ್ದೇನೆ. ಏಜೆನ್ಸಿ ನಾನು ತೊಗೊಳ್ಬೇಕಿದ್ರೆ ಬಾಕಿ ವಾತಾವರಣ ಎಲ್ಲ ಭಾಳ ಕಷ್ಟ ಇತ್ತು. ಜನರ ಪರಿಸ್ಥಿತಿಯೂ ಸ್ವಲ್ಪ ಚೆನ್ನಾಗಿರಲಿಲ್ಲ ಆಗಿತ್ತು. ಆದರೂ ನಾನು ನನ್ನ ಸ್ವಂತ ವೈಯಕ್ತಿಕ ಒಂದು ಉದ್ದೇಶಕ್ಕಾಗಿ ನಾನು ಏಜೆನ್ಸಿ ತೊಗೊಂಡೆ. ಆಗ ನಾನು ಕಾಲೇಜಿಗೆ ಹೋಗ್ತಾ ಇದ್ದಿದ್ದೆ. ಹೋಗಬೇಕಿದ್ರೆ ನಮಗೆ ಮನೆಯೊಳಗೂ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಇತ್ತು. ಆವಾಗ ನಮ್ಮ ತಂದೆಯವರು, ಅಜ್ಜಿನವರು ಎಲ್ಲ ಇದ್ದಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ನನಗೆ ಕಾಲೇಜಿಗೆ ಹೋಗಬೇಕು ಅಂಥೇಳಿ ಉಮೇದಿ ಮಾತ್ರ SSLC ಆಗಿತ್ತು. ಆವಾಗ ಮನೆಯಲ್ಲಿ ತಿಂಗಳಿಗೆ ಒಂದು 50 ರೂಪಾಯಿ ಸಹಿತ ಕೊಡಲಿಕ್ಕೆ ಪರಿಸ್ಥಿತಿ ಕಷ್ಟ ಇತ್ತು. ತಂದೆಯವ್ರ ಹತ್ರ ನಾನು ಕೇಳಿದೆ, ನೀವು ಮತ್ತೇನು ಮಾಡೋದು ಬೇಡ, ನನಗೆ ತಿಂಗಳ ಒಂದು 50 ರೂಪಾಯಿ ಕೊಡಿ, ಬಾಕಿ ನಾನು ಏನೂ ಹೊಂದಿಸ್ಕೊಳ್ತೇನೆ, ನನಗೆ ಒಟ್ಟು ಕಾಲೇಜ್ ಶಿಕ್ಷಣ ತಗೊಳ್ಬೇಕು ಅಂತ ನನಗೆ ಒಂದು ಇದಿತ್ತು. ಅದು ಸಹಿತಾಗಿ ಕೊಡಲಿಕ್ಕಾಗದೇ ಹೋದಂತಹ ಒಂದು ಸಂದರ್ಭ ನಮ್ಮ ತಂದೆಯವರಿಗೆ. ಅವರು ಏನು ನಿರುತ್ತರವಾದರು. ನಾನು ಹೇಳ್ತೆ, ಆಗ ನನಗೆ ಒಂದು ಐಡಿಯಾ ಹೊಳಿತು. ನಾನು ಸ್ವಂತ ಉದ್ಯೋಗ ಮಾಡಿ ನಾನು ಕಾಲೇಜಿಗೆ ಹೋಗಬೇಕು, ಎಜುಕೇಷನ್ ತೊಗೊಳ್ಬೇಕು ಅಂತ ನನಗೆ ಹೊಳೆಯಿತು. ಅದೇ ರೀತಿಯಾಗಿ ನಾನು ಭಾಳ ಇದ್ದೆ. VS ಹೇಳ್ರು ಅವಾಗ ನಮ್ಮ ಪರಿಚಯದವರಾಗಿದ್ದರು. ಅವರು ಡೆವಲಪ್ಮೆಂಟ್ ಆಫೀಸರೇ ಇದ್ದರು. ಅವ್ರ ಹತ್ರ ಹೋದೆ. ನಾನು ಈಗ ಏಜೆನ್ಸಿ ಒಂದು ನನಗೆ ಕೊಡಿಸಿ ನನಗೆ ಅವಶ್ಯಕತೆ ಇದೆ ಅಂತ ಹೇಳಿದೆ. ಆವಾಗ ಅವರು ಅಡ್ಡಿ ಇಲ್ಲ ಕೊಡುವ ಅಂತ ಹೇಳಿದರು. ಏನು 500 ರೂಪಾಯಿ ಪಾಲಿಸಿ ಅಂತ ಆವಾಗ
ಅದು ಕಷ್ಟ ಆಗ್ತಿತ್ತು ಜನರಿಗೆ ತೊಗೊಳ್ಳಿಕ್ಕೆ. ನಾನು 500 ರೂಪಾಯಿ ಪಾಲಿಸಿನೂ ಮಾಡಿದೆ. ಈಗ LIC ಬ್ರ್ಯಾಂಚು ಓಪನ್ ಆಗಿ 59 ವರ್ಷ ಆಯಿತು. ನಾನು ಏಜೆನ್ಸಿ ತೊಗೊಂಡು ಉದ್ಯೋಗನೂ 59 ವರ್ಷ ಆಯಿತು. ಶುಭವಾಗಲಿ. ಸಂಗೊಳ್ಳಿ, ಮುರುಡೇಶ್ವರ, ಆಮೇಲೆ PD ಬಂಕಾಪುರ್, ಸಾಕಷ್ಟು ಜನ ನಮ್ಮ ಜೊತೆಗೆ ಆಗ ಕೆಲಸ ಮಾಡಿದ್ದಾರೆ. ಮತ್ತು ಡೆವಲಪ್ಡ್ ಆಫೀಸರ್ಗಳಾದ ಶ್ರೀ VS ಹೆಗಡೆ, ಶ್ರೀ AL ರಾಡ್ರಿಕ್ಸ್, ಶ್ರೀ MB ಶೆಟ್ಟಿ, ಶ್ರೀ NN ರಾಣೆ, ಶ್ರೀ AG ನಾಯಕ್, ಶ್ರೀ SH ಬಂಡಿವಾಳ್, ಸಾಕಷ್ಟು ಜನ ನಾನು ಜಾಯ್ನ್ ಆದಾಗ ಇವರೆಲ್ಲ ಇದ್ದರು. ಸಾಕಷ್ಟು ಪ್ರತಿನಿಧಿಗಳು, ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನನ್ನ ಹಿರಿಯ ಸಹೋದ್ಯೋಗಿಗಳು ತುಂಬ ಒಂದು ಸಹಕಾರ ಕೊಟ್ಟಿದ್ದರಿಂದ ಆ ಬ್ರ್ಯಾಂಚಲ್ಲಿ ನನಗೆ 3 ವರ್ಷ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ನನಗೂ ಕೂಡ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯ ಆಯಿತು. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇಟ್ ಈಸ್ ಎ ರೋಲ್ ಮಾಡೆಲ್ ಬ್ರ್ಯಾಂಚ್. ನಮ್ಮ ಪೀರಿಯಡಲ್ಲಿ ಅಂತೂ ನಾವು ಅಂದ್ಕೊಂಡು ಎಲ್ಲರೂ ಡಿವಿಷನ್ ಆಫೀಸ್ನಿಂದ ಯಾರೇ ಬರಲಿ ರೋಲ್ ಮಾಡೆಲ್ ಅಂತಲೇ ಹೇಳ್ತಿದ್ರು. ಸಿರ್ಸಿ ಬ್ರಾಂಚಿಗೆ ತುಂಬ ಒಂದು ಒಳ್ಳೆಯ ಹೆಸರಿತ್ತು. ಅದನ್ನೇ ನಾವು ಎಲ್ಲರೂ ಅಲ್ಲಿ ಕೆಲಸ ಮಾಡಿದವರೆಲ್ಲ ಅದನ್ನು ಉಳಿಸ್ಕೊಂಡಿದ್ದೀವಿ ಕಡೆಯವರೆಗೆ. ನಾನು ಮತ್ತೊಂದು ಸಲ ನನಗೆ ಶ್ರೀ BB ನಾಯಕ್ ಅವ್ರ ಜೊತೆಗೆ ಕೆಲಸ ಮಾಡೋ ಅಪಾರ್ಚುನಿಟಿ ಸಿಕ್ತು. ಆನಂತರ ಶ್ರೀ NT ಹೆಗಡೆ ಅವರು ಮ್ಯಾನೇಜರ್ OS ಆಗಿ DO1 ಬ್ಯಾಂಗ್ಳೂರಲ್ಲಿ ಬಂದಾಗ ನಾನು ಬ್ರ್ಯಾಂಚಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಕೃಪಾಮೂರ್ತಿ ಅವರು ಬ್ಯಾಂಗ್ಳೂರ್ 1 ಡಿವಿಷನ್ನಲ್ಲಿ ವರ್ಕ್ ಮಾಡುವಾಗಲೂ ನಾನು ಬ್ಯಾಂಗ್ಳೂರ್ 1 ಡಿವಿಷನ್ಗೆ ಪುನಃ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರದ್ದು ಭೇಟಿ ಆಯಿತು. ಹೀಗಾಗಿ ಕೆಲವ್ರ ಜೊತೆಗೆ ಪುನಃ ಒಂದು ಕೆಲಸ ಮಾಡುವ ಅಪಾರ್ಚುನಿಟಿ ಕೂಡ ಸಿಕ್ತು. ನಾವು ಯಾವತ್ತೂ ಈ ಶಿರ್ಸಿ ಬ್ರ್ಯಾಂಚಿನ ಬಾಂಧವ್ಯ ಏನಿದೆ ಮರೆಯೋದಿಲ್ಲ. ನಿಮಗೆ ನಾನು PS ಹೆಗಡೆ ಅವ್ರ ಬಗ್ಗೆ ಹೇಳಿದೆ. ಅವರು ನಮ್ಮ ಇಮಿಡಿಯೇಟ್ ನೇಬರು. ನಾನು ಜಾಯ್ನ್ ಆದಾಗ ಅವ್ರು ಹೇಳಿದರು, ನೀವು ಪೂರ್ವಜನ್ಮದಲ್ಲಿ ಏನೋ ಒಂದು ಭಾಳ ಪುಣ್ಯ ಅಂತ ಕೆಲಸ ಮಾಡಿರಬೇಕು, ಅದಕ್ಕೆ ನೀವು ಇಂಥ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಜಾಯ್ನ್ ಆಗ್ತಾ ಇದ್ದೀರಿ. ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಕೆಲಸ ಸಿಗೋದಂದರೆ ಒಂದು ದೊಡ್ಡ ಇದು ಪುಣ್ಯದ ಇದದು. ನಿಮ್ಮ ಈವಾಗಲೂ ನಾನು ರೀಸೆಂಟಾಗಿ ಮಾತಾಡಿದಾಗ ಕೂಡ ನನಗೆ ಅವರು ಅದೇ ಮಾತನ್ನು ಹೇಳಿದರು. ಸೊ ಅವರು ಕೂಡ ನನಗೆ ಸಾಕಷ್ಟು ಉತ್ತೇಜನ ನೀಡಿದರು. ಮತ್ತು ಈ ಡಿಪಾರ್ಟ್ಮೆಂಟಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಒಂದು ಮಾತು ನಾನು ಮರಿಬಾರ್ದು. ಶ್ರೀ GG ಪೈ ಅವರು ಭಾಳ ಎನ್ಕರೇಜ್ ಮಾಡಿದರು ನನಗೆ. ನಾನು ಮೊದಲು 1-2 ವರ್ಷ ಈ ಲೈಸೆನ್ಸ್ 8 ಅಸೋಸಿಯೇಟ್ ಇದೆಲ್ಲ ತೊಗೊಂಡೇ ಇರಲಿಲ್ಲ. ಹಿ ಮೋಟಿವೇಟೆಡ್ ಮೀ ಲೈಕ್ ಎನಿಥಿಂಗ್. ಸೊ ಇವರಿಗೆಲ್ಲ ನನ್ನ ಧನ್ಯವಾದಗಳು. ಸಿರ್ಸಿ ಬ್ರಾಂಚ್ನಲ್ಲಿ ನಾನು ಯಾರೊಟ್ಟಿಗೆ ಕೆಲಸ ಮಾಡಿದ್ದೀನಿ, ಹೆಸರು ಕೆಲವ್ರದ್ದು ಬಿಟ್ಟು ಹೋಗಿರ್ಬೋದು, ಯಾಕಂದರೆ ಸಮಯಾವಕಾಶನೂ ಕಡಿಮೆ ಇರ್ತದೆ. ಬಟ್ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಭಾರತೀಯ ಜೀವ ವಿಮಾ ನಿಗಮ ಸಿರ್ಸಿ ಶಾಖೆಯು 60 ಸಂವತ್ಸರಗಳನ್ನು ಪೂರೈಸಿದ ಈ ಸಂದರ್ಭದಲ್ಲಿ ನನ್ನ ಶುಭಾಶಯಗಳನ್ನು ಕೋರಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇದು ಕೇವಲ ನನ್ನ ಹುಟ್ಟೂರಿನ ಶಾಖೆ ಅಲ್ಲದೆ ಇಲ್ಲಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದಂತಹ ಒಂದು ವಿಶೇಷ ಸೌಲಭ್ಯ ನನಗೆ ದೊರಕಿದೆ. ಇಲ್ಲಿ ನಾನಾ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಈ ಶಾಖೆ ಈಗಾಗಲೇ 3-4 ಸ್ಥಳಗಳಲ್ಲಿ ಕಟ್ಟಡಗಳಲ್ಲಿ ಸ್ಥಳಾಂತರಗೊಂಡರೂ ಕೂಡ 3 ಶಾಖೆಗಳಲ್ಲಿ 3 ಸ್ಥಳಗಳಲ್ಲಿ ನಾನು ಕೆಲಸ ಮಾಡಿದಂಥ ಅನುಭವ ನನಗಿದೆ. ಇಲ್ಲಿ ನಾನಾ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಇಲ್ಲಿಯ ಪ್ರತಿನಿಧಿಗಳು, ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಇವರ ಸೇವೆ ಅತ್ಯಂತ ಸ್ತುತ್ಯಾರ್ಹ. ಇವರು ಕೊಟ್ಟಂಥ ಸಹಕಾರ ಯಾವಾಗಲೂ ಚಿರಸ್ಮರಣೀಯ. ಇಲ್ಲಿಯ ಪಾಲಿಸಿಧಾರಕರಂತೂ ಸದಾ ಸ್ಮರಣೀಯರು. ತಮ್ಮ ಪಾಲಿಸಿಗಳು ಲ್ಯಾಪ್ಸ್ ಆಗದೆ ಅತ್ಯಂತ ಜಾಗರೂಕತೆಯಿಂದ ಕಾಲಕಾಲಕ್ಕೆ ಪ್ರೀಮಿಯಂಗಳನ್ನು ಕೊಟ್ಟು ತುಂಬ ಸೌಜನ್ಯದಿಂದ ವರ್ತಿಸಿ ಅವರ ಸಹಕಾರ ಈ ಶಾಖೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯಲಿಕ್ಕೆ ಕಾರಣ ಆಗಿದೆ. ಈಗ ಇದು ವಿಸ್ತೀರ್ಣವಾಗಿ 2 ಉಪಶಾಖೆಗಳನ್ನು ಹೊಂದಿರುವುದನ್ನು ನೋಡಿದಾಗಲೇ ಇದು ಬೆಳೆಯುತ್ತಿರುವಂತಹ ವೇಗದ ಅರಿವಾಗುತ್ತದೆ. ಈ ಸಂದರ್ಭದಲ್ಲಿ ಇಲ್ಲಿಯ ಮುಖ್ಯಸ್ಥರಾದಂಥ ಶ್ರೀ GN ಭಟ್ರವರು ನನ್ನ ಆತ್ಮೀಯ ಮಿತ್ರರು ಮುಂದಾಳತ್ವವನ್ನು ವಹಿಸಿ ಈ ಸಮಾರಂಭವನ್ನು ಆಯೋಜಿಸಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಈ ಶಾಖೆ ತುಂಬ ಬೆಳೆದು ಪೂರ್ತಿ ಭಾಗದ ಜನತೆಗೆ ವಿಮಾ ಸೌಲಭ್ಯವನ್ನು ಕೊಟ್ಟು ಕಾಲಕಾಲಕ್ಕೆ ಸಂಬಂಧಪಟ್ಟಂಥ ಸೇವಾ ಸೌಕರ್ಯವನ್ನು ಕೊಟ್ಟು ಉತ್ತಮವಾಗಿ ಮುಂದಕ್ಕೆ ಬರಲಿ ಅಂತ ಶುಭ ಕೋರಿ ನನ್ನ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಬಾಲಕೃಷ್ಣ ನಾಯಕ್, ನಿವೃತ್ತ ಹಿರಿಯ ವಿಭಾಗಾಧಿಕಾರಿ ಜೀವ ವಿಮಾ ನಿಗಮ. ನಮ್ಮೆಲ್ಲರ ನೆಚ್ಚಿನ ಜೀವ ವಿಮಾ ನಿಗಮದ ಸಿರ್ಸಿ ಶಾಖೆ ತನ್ನ 59ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಾ ಇದೆ ಎಂದು ತಿಳಿಯಲು ತುಂಬ ಸಂತೋಷವಾಗುತ್ತಿದೆ. ಸಿರ್ಸಿ ಶಾಖೆ ತನ್ನ 59ನೇ ವರ್ಷದ ವಾರ್ಷಿಕೋತ್ಸವದೊಂದಿಗೆ
60ನೇ ವರ್ಷದ ವಜ್ರ ಮಹೋತ್ಸವಕ್ಕೆ ಪಾದಾರ್ಪಣೆ ಮಾಡಲಿದೆ. ಸುಮಾರು 6 ದಶಕಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ನಿಗಮದ ಏಕೈಕ ಶಾಖೆಯಾಗಿ ಪ್ರಾರಂಭವಾದ ಶಿರ್ಸಿ ಶಾಖೆ ಅತಿ ತೀವ್ರಗತಿಯಲ್ಲಿ ಪ್ರಗತಿ ಹೊಂದಿ ಜಿಲ್ಲೆಯಾದ್ಯಂತ ಅನೇಕ ಶಾಖೆಗಳನ್ನು ಉಪಶಾಖೆಗಳನ್ನು ಪ್ರಾರಂಭಿಸಲು ಅಣಿ ಮಾಡಿಕೊಟ್ಟಿದೆ. ನಾನು ನಿಗಮದಲ್ಲಿ ಸಹಾಯಕನಾಗಿ ಸೇವೆ ಪ್ರಾರಂಭಿಸಿದ ಶಾಖೆ ಶಿರ್ಸಿ ಶಾಖೆ, ಅಂದರೆ ನನ್ನ ಮಾತೃ ಶಾಖೆ ಶಿರ್ಸಿ ಶಾಖೆ ಎಂದು ಹೇಳಲು ತುಂಬ ಹೆಮ್ಮೆ ಎನಿಸುತ್ತದೆ. ಶಿರ್ಸಿ ಶಾಖೆಯಲ್ಲಿ ನಾನು ಸೇವೆ ಸಲ್ಲಿಸುವಾಗ ಪಡೆದ ಪರಿಣತಿ ಹಾಗೂ ಅನುಭವವೇ ನನ್ನ ಮುಂದಿನ ಸೇವಾ ಜೀವನದಲ್ಲಿ ಅನೇಕ ಬಡ್ತಿಗಳನ್ನು ಪಡೆದು ನಿವೃತ್ತಿಗೂ ಮುನ್ನ ಹಿರಿಯ ವಿಭಾಗಾಧಿಕಾರಿಗಳ ಹುದ್ದೆಯನ್ನು ತಲುಪಲು ಸಹಾಯವಾಗಿದೆ. ಈ ಸಂದರ್ಭದಲ್ಲಿ ನನಗೆ ಉತ್ತಮ ಉತ್ತೇಜನ ಹಾಗೂ ಸಹಾಯ ನೀಡಿದ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶಾಖೆಯ ಹಿರಿಯ ಪ್ರಬಂಧಕರು ಹಾಗೂ ನನ್ನ ಮಿತ್ರರೂ ಆದ ಶ್ರೀ GN ಭಟ್ ಅವರಿಗೂ ಮತ್ತು ಅವರ ಅಧಿಕಾರಿ ವರ್ಗ, ಮಾರಾಟ ವರ್ಗ ಹಾಗೂ ಸಿಬ್ಬಂದಿ ವರ್ಗದ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತೇನೆ. ನಿಗಮಕ್ಕೆ ಉತ್ತಮ ಸೇವೆ ಸಲ್ಲಿಸಲು ಅವರೆಲ್ಲರಿಗೂ ಉತ್ತೇಜನ ಸಿಗಲಿ ಎಂದು ಹಾರೈಸುತ್ತೇನೆ. ಹಾಗೂ ಮುಂಬರುವ ಈ 59ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಮುಂಬರುವ ವಜ್ರ ಮಹೋತ್ಸವ ಅತಿ ಹೆಚ್ಚಿನ ಯಶಸ್ಸು ಪಡೆಯಲಿ ಮತ್ತು ಶಿರ್ಸಿ ಶಾಖೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಎಂದು ಕಳಕಳಿಯಿಂದ ಹಾರೈಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಾನು SN ಹೆಗಡೆ. ಸದ್ಯ LIC ಝೋನಲ್ ಟ್ರೈನಿಂಗ್ ಸೆಂಟರ್ ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಶಿರ್ಸಿ ಶಾಖೆ ಸದ್ಯದಲ್ಲೇ 60ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಅಂತ ತಿಳಿದು ಭಾಳ ಸಂತೋಷ ಆಯಿತು. ಯಾಕೆಂದರೆ ಶಿರ್ಸಿ ಶಾಖೆ ನಮ್ಮೂರು ಶಾಖೆ. ನಾನು ಶಿರ್ಸಿ ಶಾಖೆಯಲ್ಲಿ 1985ದಿಂದ 1991ವರೆಗೆ ಕೆಲಸ ಮಾಡಿದ್ದೇನೆ. ಪ್ರಾರಂಭದಲ್ಲಿ ಅದು ಹೊಂಕಣ್ ಬಿಲ್ಡಿಂಗ್ನಲ್ಲಿ ಇತ್ತು ಶಾಖೆ, ಹೊಸಪೇಟೆ ರೋಡ್ನಲ್ಲಿ. ನಂತರ KDCC ಬ್ಯಾಂಕ್ ಬಿಲ್ಡಿಂಗ್ನಲ್ಲಿ ಅದು ವರ್ಗಾವಣೆ ಆಯಿತು. ಈ ಎರಡೂ ಕಟ್ಟಡದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಆನಂತರ ಈಗಿರುವಂಥ ಸ್ವಂತ ಕಟ್ಟಡ ಕೂಡ ಅದಕ್ಕೆ ಬಂತು. ಶಿರ್ಸಿ ಶಾಖೆ ಮೊದಲಿಂದನೂ ಒಳ್ಳೆಯ ಸಾಧನೆಗಳನ್ನ ಮಾಡ್ತಾ ಬಂದಿದೆ. ಅದು ನ್ಯೂ ಬಿಸ್ನೆಸ್ನಲ್ಲಿರಲಿ ಅಥವಾ ಗ್ರಾಹಕರ ಸೇವೆಯಲ್ಲಿರಲಿ, ವಿಭಾಗೀಯ ಮಟ್ಟದಲ್ಲಿ ಅದು ಮುಂಚೂಣಿಯಲ್ಲಿದೆ. ಅದೊಂದು ಬಿಗ್ ಬ್ರಾಂಚ್ ಅಂತ ಹೇಳ್ಬೋದು. ಈಗಂತೂ 3 ಸಂಪರ್ಕ ಶಾಖೆಗಳು ಅಥವಾ ಸ್ಯಾಟಲೈಟ್ ಬ್ರಾಂಚ್ಗಳು ಅದಕ್ಕಿವೆ. ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಶಿರ್ಸಿ ಶಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಪ್ರತಿನಿಧಿ ಬಾಂಧವರಿಗೆ ಹಾಗೂ ಎಲ್ಲ ಪಾಲಿಸಿದಾರರಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಾಗೂ ಶಿರ್ಸಿ ಶಾಖೆಯು ಮುಂಬರುವ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲಿ, ವಲಯ ಮಟ್ಟದಲ್ಲಿ ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ತೋರಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನಗೆ ಶಿರ್ಸಿ ಶಾಖೆಯಲ್ಲಿ ಮೇ 2007ರಿಂದ ಮೇ 2010ರವರೆಗೆ ಮುಖ್ಯ ಪ್ರಬಂಧಕನಾಗಿ ಕೆಲಸ ಮಾಡುವಂಥ ಅವಕಾಶ ಒದಗಿ ಬಂದಿತ್ತು. ನಾನು ಇಲ್ಲಿಯ ಪ್ರತಿನಿಧಿಗಳ ಜೊತೆಗೆ ಎಲ್ಲ 4 ತಾಲೂಕುಗಳ ಹಳ್ಳಿಗಳಲ್ಲಿಯೂ ಕೂಡ ಮನೆಗೂ ಭೇಟಿ ಮಾಡುವಂಥ ಕೆಲಸ ಮಾಡುವ ಅವಕಾಶ ನನಗೆ ಒದಗಿ ಬಂದಿತ್ತು. ಈ ಶಾಖೆಯಲ್ಲಿ ಅತ್ಯಂತ ಹೆಚ್ಚು ವಿಮಾ ಗ್ರಾಮಗಳನ್ನು ಮಾಡಿದ್ದೇವೆ. ನಂತರ ನಾನು ಈ ಶಾಖೆಯ ಮುಖ್ಯ ಪ್ರಬಂಧಕನಾಗಿದ್ದ ಕಾಲದಲ್ಲಿ ಯಲ್ಲಾಪುರದಲ್ಲಿ ಮತ್ತು ಸಿದ್ದಾಪುರದಲ್ಲಿ 2 ಸ್ಯಾಟಲೈಟ್ ಶಾಖೆಗಳು ಕೂಡ ಪ್ರಾರಂಭ ಆಗಿವೆ. ನಾನು ಈ ಶಾಖೆಯ ಮುಖ್ಯ ಪ್ರಬಂಧಕನಾಗಿ ಇದ್ದ ಕಾಲದಲ್ಲಿ ಬೈರುಂಬೆಯ ಹೈಸ್ಕೂಲಿಗೆ ಸೈನ್ಸ್ ಬ್ಲಾಕಿಗೆ ನಿರ್ಮಾಣದ ಬಗ್ಗೆ 20 ಲಕ್ಷ ರೂಪಾಯಿ, ಚಂದನ ಶಾಲೆಗೆ 4 ಕ್ಲಾಸ್ ರೂಮ್ಗಳನ್ನು ಕಟ್ಟುವ ಬಗ್ಗೆ 20 ಲಕ್ಷ ರೂಪಾಯಿ, ಉಮ್ಮಚಿಗೆಯಲ್ಲಿ ಸಿದ್ಧಿ ಜನಾಂಗದ ಹಿಂದುಳಿದ ವರ್ಗದ ಮಕ್ಕಳ ಹಾಸ್ಟೆಲ್ಗಾಗಿ 13 ಲಕ್ಷ ರೂಪಾಯಿ, LICಯ ಗೋಲ್ಡನ್ ಜೂಬ್ಲಿ ಫಂಡಿಗೆ ಶಿಫಾರಸು ಮಾಡಿ ಕೊಡಿಸುವಂತಹ ಕೆಲಸ ನನ್ನ ಕಾಲದಲ್ಲಿ ಆಗಿದೆ. ನಂತರ ಈ ಶಾಖೆಯ ವ್ಯಾಪ್ತಿಯಲ್ಲಿರುವ ಜನ ಬಹಳವಾಗಿ ಆದರಾತಿಥ್ಯಕ್ಕೆ ಹೆಸರು ಹೋದವರು. ಇವರೆಲ್ಲ ಆದರಾತಿಥ್ಯಗಳನ್ನು ಅನುಭವಿಸುವಂಥ ಅವಕಾಶ ನನಗೆ ಬಂದಿದೆ. ಈ ಶಾಖೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ, ಉತ್ತರೋತ್ತರವಾದ ಹೊಸ ವ್ಯವಹಾರ ಇಲ್ಲಿ ಪ್ರತಿನಿಧಿಗಳಿಂದ ಆಗಲಿ ಅಂತ ಹಾರೈಸ್ತೇನೆ. ಶಿರ್ಸಿ ಶಾಖೆಯ ಪ್ರತಿನಿಧಿಗಳು, ನೌಕರ ವರ್ಗದವರು, ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಹಕರನ್ನು ಸದಾ ನೆನೆಯುತ್ತಿರ್ತೇನೆ. ಧನ್ಯವಾದಗಳು. ನಮಸ್ಕಾರ. ನಾನು ಅರವಿಂದ್ ಅಂತ LIC ಹುಬ್ಳಿ 1 ಶಾಖೆಯ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ. ಶಿರ್ಸಿ ಶಾಖೆಯು 60ನೇ ವರ್ಷಕ್ಕೆ ಕಾಲಿಟ್ಟ ಈ ಸಂದರ್ಭದಲ್ಲಿ
ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆಯವರಾದಂಥ ಶ್ರೀ ಎಲ್ ವಿ ಕುಮಾರಸ್ವಾಮಿಯವರು 1979ರಲ್ಲಿ ಸಿರ್ಸಿ ಶಾಖೆಯ ಶಾಖಾಧಿಕಾರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. 3 ವರ್ಷಗಳ ಕಾಲ ಅವರು ಆ ಶಾಖೆಯಲ್ಲಿ ಇದ್ದರು. ಅವರು ನೆನೆಸಿಕೊಂಡು ಹೇಳ್ತಿದ್ದಂಥ ಕೆಲವು ಮಾತುಗಳನ್ನು ನಿಮ್ಮೆದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವಾಗಲೂ ಹೇಳ್ತಾ ಇದ್ದರು, ಸಿರ್ಸಿ ಶಾಖೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹಳೆಯ ಶಾಖೆಯಾಗಿದ್ದು ಮತ್ತು ಸಾಧನೆಗೆ ಹೆಸರು ಮಾಡಿದಂಥ ಶಾಖೆ ಆಗಿತ್ತು ಅಂತ ಹೇಳ್ತಾ ಇದ್ದರು. ಮತ್ತು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಾಗಲಿ ಅಥವಾ ಆಫೀಸರ್ಸ್ಗಳಾಗಲಿ ಅಥವಾ ಗ್ರಾಹಕರಾಗಲಿ ಅಥವಾ ಸಿರ್ಸಿಯ ಎಲ್ಲ ಜನರಾಗಲಿ ಅತ್ಯಂತ ತಿಳುವಳಿಕೆ ಉಳ್ಳವರು, ನಿಷ್ಠೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡ್ತಕ್ಕಂಥವ್ರು. ನಾವು ಹೈಲಿ ಡಿಸಿಪ್ಲಿನ್ಡ್ ಅಂತ ಏನು ಹೇಳ್ತೀವಿ, ಆ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಕ್ಕಂಥ ಜನರು ಅಂತ ಯಾವಾಗಲೂ ನೆನೆಸ್ಕೊಳ್ತಾ ಇದ್ರು. ಅವರು ನಿವೃತ್ತಿ ಹೊಂದಿದ ನಂತರವೂ ಕೂಡ ಅವರ ಕರಿಯರನ್ನು ಅವರು ಯಾವಾಗಲಾದರೂ ನೆನೆಸ್ಕೊಂಡಾಗ ಸಿರ್ಸಿ ಶಾಖೆ ಮತ್ತು ಸಿರ್ಸಿ ಜನ ಅವರ ನೆನಪಿನಲ್ಲಿ ಪ್ರಮುಖವಾಗಿ ಇರ್ತಾಯಿದ್ರು. ಈ ಒಂದು ಅನುಭವ ನನಗೂ ಕೂಡ 2000ನೇ ಇಸ್ವಿನಲ್ಲಿ ನಾನು AAONB ಆಗಿ ಸಿರ್ಸಿ ಶಾಖೆಗೆ ಪ್ರಮೋಷನ್ ತಗೊಂಡು ಬಂದಾಗ ಅನುಭವಿಸಿದ್ದು ಉಂಟು. ನಮ್ಮ ತಂದೆಯವರು ಹೇಳ್ತಿರೋ ಹಾಗೆ ನಾನು ಗಮನಿಸಿದ ಹಾಗೆ ಸಿರ್ಸಿ ಶಾಖೆಯ ಜನರು ಅತ್ಯಂತ ಡಿಸಿಪ್ಲಿನ್ಡ್ ಆಗಿದ್ದು, ತಿಳುವಳಿಕೆ ಹೆಚ್ಚು ಉಳ್ಳವರಾಗಿದ್ದು ಮತ್ತು ಜನರಿಗೆ ಸ್ಪಂದಿಸ್ತಕ್ಕಂಥ ಜನರಾಗಿದ್ದು. ಹಾಸ್ಪಿಟಾಲಿಟಿ ಅಂತ ನಾವೇನು ಹೇಳ್ತೀವಿ, ಅದು ಒಂದು ಅತ್ಯಂತ ಗರಿಷ್ಠ ಮಟ್ಟದಲ್ಲಿ ಅದು ನಾವು ಅನುಭವಿಸಿದ್ದು ಉಂಟು ಸಿರ್ಸಿ ಊರಿನಲ್ಲಿ. ನಾನು NBAO ಆದಾಗ ಅಂಡರ್ ರೈಟಿಂಗ್ ಮಾಡುವ ಹೊತ್ತಿನಲ್ಲಿ ನಾವು ನೋಡ್ತಿದ್ದಂಥ ಕೆಲವು ಪೇಪರ್ಸ್ಗಳಾಗಲಿ ನೋಡಿದಾಗ ದಿ ಕ್ವಾಲಿಟಿ ಆಫ್ ಪೇಪರ್ ಯೂಸ್ ಟು ಬಿ ಡೆಫಿನೆಟ್ಲಿ ವೆರಿ ಹೈ ಕಂಪೇರ್ಡ್ ಟು ಎನಿವೇರ್ ಎಲ್ಸ್. ಜನರು ಕೂಡ ಅಷ್ಟೇ ತಿಳುವಳಿಕೆಯಿಂದ ಅಷ್ಟೇ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಿದ್ದನ್ನು ನಾನು ಕೂಡ ಗಮನಿಸಿದ್ದೇನೆ, ಅನುಭವಿಸಿದ್ದೇನೆ ಮತ್ತು ಖುಷಿಪಟ್ಟಿದ್ದೇನೆ. ಈ ಸಂದರ್ಭದಲ್ಲಿ GN ಭಟ್ ಸರ್ ಇನಿಷಿಯೇಟಿವ್ ತಗೊಂಡು ಈ ವರ್ಷ 60ನೇ ವರ್ಷಕ್ಕೆ ಕಾಲಿಟ್ಟಂಥ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ನನಗೆ ವೈಯಕ್ತಿಕವಾಗಿ ಅತ್ಯಂತ ಖುಷಿಯನ್ನು ಕೊಟ್ಟಿದೆ. ಅವರಿಗೂ ಮತ್ತು ಅವರ ಎಂಟೈರ್ ಟೀಮಿಗೂ ಶುಭವನ್ನು ಹಾರೈಸ್ತೇನೆ. ಆ ಮಾರಿಕಾಂಬೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಭಾರತೀಯ ಜೀವ ವಿಮಾ ನಿಗಮ ಸಿರ್ಸಿ ಶಾಖೆ ಈಗಾಗಲೇ 59 ವರ್ಷ ಮುಗಿಸಿ 60 ವರ್ಷದ ಕಡೆ ದಾಪುಗಾಲು ಹಾಕುತ್ತಿದೆ. ಸಿರ್ಸಿ ಶಾಖೆ ಧಾರವಾಡ ವಿಭಾಗದ ಕೆಲವೇ ದೊಡ್ಡ ಶಾಖೆಗಳಲ್ಲಿ ಒಂದಾಗಿದ್ದು 59 ವರ್ಷಗಳ ಹಿಂದೆ ಕಾರವಾರ ಜಿಲ್ಲೆಯಲ್ಲಿ ಏಕೈಕ ಶಾಖೆಯಾಗಿ ಹೊರಹೊಮ್ಮಿತ್ತು. ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಈ ಶಾಖೆ ಇಲ್ಲಿಯ ಸಿಬ್ಬಂದಿ ವರ್ಗ, ಅಭಿವೃದ್ಧಿ ಅಧಿಕಾರಿಗಳು, ಪಾಲಿಸಿದಾರರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಇವರೆಲ್ಲ ಕಷ್ಟ ಸಹಿಷ್ಣುಗಳಾಗಿದ್ದು, ಕೆಲಸ ಮಾಡುವ ಒಳ್ಳೆಯ ಪ್ರವೃತ್ತಿ ಉಳ್ಳವರಾಗಿದ್ದು, ಸ್ನೇಹ ಜೀವಿಗಳಾಗಿದ್ದಾರೆ. ನನ್ನ ಹುಟ್ಟೂರು ಶಿರ್ಸಿ, ಆದರೆ ಕಾಲೇಜಿನಲ್ಲಿ 2 ವರ್ಷ ಮತ್ತು ಶಿರ್ಸಿಯ ಶಾಖೆಯಲ್ಲಿ 1 ವರ್ಷ ಮಾತ್ರ ಇದ್ದೆ. ನಾನು 1988-89 ಸಾಲಿನಲ್ಲಿ ಶಿರ್ಸಿ ಶಾಖೆಯಲ್ಲಿ ಕೆಲಸ ಮಾಡಿದ್ದು. ಮುಂದೆ ಬಡ್ತಿಯ ಮೇಲೆ ವಿಜಯಪುರ ಶಾಖೆಗೆ ಹೋಗಬೇಕಾಯಿತು. ನಂತರ ಮಹಾರಾಷ್ಟ್ರದಲ್ಲಿ 8 ವರ್ಷ ಮತ್ತು ಕರ್ನಾಟಕದಲ್ಲಿ ಇನ್ನೂ ಹಲವಾರು ವರ್ಷ ಕೆಲಸ ಮಾಡಿ ನಾನು ನಿವೃತ್ತಿ ಹೊಂದಿ ಈಗ 7 ವರ್ಷ ಮುಗಿದಿದೆ. 2006ರಿಂದ 2008ರಲ್ಲಿ ನಾನು ಧಾರವಾಡ ವಿಭಾಗದಲ್ಲಿ ಮ್ಯಾನೇಜರ್ ಸೇಲ್ಸ್ ಎಂದು ಕೆಲಸ ಮಾಡಿದ್ದು. ಸಕ್ಕರೆ ಪ್ರಬಂಧಕ ಆಗಿದ್ದಾಗ ಒಂದು ಹೊಸ ಜೀವ ವಿಮೆ ಪ್ಲಾನ್ನ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಲು ಮುಂಡಗೋಡ್ನಿಂದ ಮಳಗೆಯವರೆಗೆ ಕಾರು ರ್ಯಾಲಿ ಮಾಡಿದ್ದು. ನಂತರ ಯಲ್ಲಾಪುರ ಶಾಖಾ ಸಂಪರ್ಕ ಕಚೇರಿ ಉದ್ಘಾಟನೆಗೆ ಬಂದಂಥ RM ಮಾರ್ಕೆಟಿಂಗ್ ಅವರಾದ ಶ್ರೀ ಸುಶೀಲ್ ಕುಮಾರ್ ಅವರನ್ನು ಕರೆದುಕೊಂಡು ಬಂದಿದ್ದೆ. ಈಗ ಅವರು LIC MD ಆಗಿದ್ದಾರೆ. ನನ್ನ ಮಿತ್ರ ಶ್ರೀ ಗಣಪತಿ N ಭಟ್ ಅವರು ಉಪಶಾಖಾಧಿಕಾರಿಯಾಗಿ ನನ್ನೊಂದಿಗೆ ಬೆಳಗಾವಿ ಮುಖ್ಯ ಶಾಖೆಯಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದು ಒಳ್ಳೆಯ ನುರಿತ ಹಿರಿಯ ಶಾಖಾಧಿಕಾರಿಗಳಾಗಿದ್ದಾರೆ. ಅವರು ತಮ್ಮ ಸಿಬ್ಬಂದಿ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ಈ ಶಾಖೆಯನ್ನು ಉತ್ತುಂಗ ಮಟ್ಟಕ್ಕೆ ಒಯ್ಯಲಿದ್ದಾರೆ ಎಂಬುದರಲ್ಲಿ ಸಂಶಯವಿಲ್ಲ. ಕೊನೆಯದಾಗಿ ಈ ವಜ್ರ ಮಹೋತ್ಸವದ ಕಾರ್ಯಕ್ರಮವನ್ನು ಇದೇ 27 ಇಂದು ಈ ಶಾಖೆಯಲ್ಲಿ ಇಟ್ಟುಕೊಂಡಿದ್ದು, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಮತ್ತು ಇಲ್ಲಿಯ ಸಿಬ್ಬಂದಿ ವರ್ಗ, ಅಭಿವೃದ್ಧಿ ಅಧಿಕಾರಿಗಳು, ಪಾಲಿಸಿದಾರರು ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲರೂ ಯಶಸ್ಸನ್ನು ಸಾಧಿಸಲಿ ಎಂದು ನಾನು ಹೇಳಿ ನನ್ನ ಈ 4 ಮಾತು ಮುಗಿಸ್ತಾ ಇದ್ದೇನೆ.
ಅಧಿಕಾರಿಗಳಾಗಿದ್ದವರು ಅಶೋಕ್ ಕೆ ಕಾಂಬಳೆಯವರು. ಆ ನಂತರದಲ್ಲಿ ನಮಗೆ ಸಿಕ್ಕಂಥವರು ಆಂಧ್ರದ ನರಸಾವಧಾನಿ ಪರಂಪರೆಯಿಂದ ಬಂದಂಥ ಶ್ರೀಯುತ ನರಸಾವಧಾನಿಯವರು. ಇಂಥವರ ಮಾರ್ಗದರ್ಶನದಿಂದ ನಾವು ಸಾಧಿಸಿದ್ದು ಅನೇಕ. ಇಲ್ಲಿಯ ಪ್ರತಿನಿಧಿಗಳ ಕರ್ತವ್ಯ ನಿಷ್ಠೆಯಿಂದ ದುಡಿಯುವಂಥದ್ದು ಬಹಳಷ್ಟು ಅಮೋಘವಾದ ವಿಷಯ. ಹಾಗೆ ಸಿಬ್ಬಂದಿ ವರ್ಗ, ಅಭಿವೃದ್ಧಿ ಅಧಿಕಾರಿಗಳ ಗಣನ ಉತ್ಕೃಷ್ಟವಾದ ಸೇವಾ ಮನೋಭಾವನೆಯನ್ನು ಹೊಂದಿ ಕೆಲಸ ಮಾಡುತ್ತಿರುವಂಥದ್ದೇ ಗುರಿ ಮೀರಿದ ಸಾಧನೆಗೆ ಕಾರಣ. ನಾವಿರುವಾಗ ವಿಮಾ ಗೋಲ್ಡ್ ಎನ್ನುವಂಥ ಪಾಲಿಸಿ LICಯ 50ನೇ ವರ್ಷಕ್ಕೆ ಬಂದಂಥ ಪಾಲಿಸಿಯನ್ನು ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಹಾಗೂ ಮುಂಡಗೋಡು ಶಹರಗಳಲ್ಲಿ ಮಾರಿ ಜಾತ್ರೆಯ ಸಂದರ್ಭದಲ್ಲಿ ರಾತ್ರಿ 12 ಗಂಟೆ ತನಕ ನಿಂತು ನಾವು ಆ ಭಿತ್ತಿಪತ್ರವನ್ನು ಹಂಚಿದಂಥ ಆ ಸ್ಮರಣೆ ಅವಿಸ್ಮರಣೀಯ. ಇಂದಿಗೂ ಹಸಿರಾಗಿ ಉಳಿದಿದೆ ನನ್ನ ನೆನಪಿನ ಬುತ್ತಿಯಲ್ಲಿ. ಅದರಿಂದಾಗಿ 32,000ಕ್ಕಿಂತ ಹೆಚ್ಚಿನ ಪಾಲಿಸಿಗಳನ್ನು ಮಾರಾಟ ಮಾಡಿ ನಾವು ಸಿರ್ಸಿ ವಿಭಾಗದಲ್ಲಿ ಗುರಿಮೀರಿದ ಸಾಧನೆಯನ್ನು ಮಾಡುವಂತಾಯಿತು. ಅಂತಹ ಸಿರ್ಸಿ ಶಾಖೆ ಇಂದು ತನ್ನ ವಜ್ರ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇರುವಂಥದ್ದು ಬಹಳಷ್ಟು ವಿಶೇಷ ಹಾಗೂ ಹೆಮ್ಮೆಯ ಸಂಗತಿ. ಧಾರವಾಡ ವಿಭಾಗದ ಅತಿ ದೊಡ್ಡ ಶಾಖೆ, ಹಾಗೆ ಅತಿ ಹೆಚ್ಚು ಉಪಗ್ರಹ ಕಚೇರಿಗಳನ್ನು ಹೊಂದಂಥ ಶಾಖೆ, ಅತಿ ಹೆಚ್ಚು ಪ್ರತಿನಿಧಿಗಳನ್ನು ಹೊಂದಂಥ ಶಾಖೆ ಇನ್ನು ನಮ್ಮ ನಿಗಮದ ಮುಕುಟದ ಮಣಿಯಾಗಿ ವಜ್ರವಾಗಿ ಯಾವಾಗಲೂ ಹೊಳೆಯುತ್ತಿರಲಿ, ಬೆಳೆಯುತ್ತಿರಲಿ, ಬೆಳಗುತ್ತಿರಲಿ ಎನ್ನುವ ಶುಭ ಹಾರೈಕೆಗಳೊಂದಿಗೆ ನನ್ನ ಈ ಶುಭಾಶಯವನ್ನು ಸಲ್ಲಿಸುತ್ತಾ ಶತಮಾನಂಭವತಿ ಶತಾಯುಷಂಭವತಿ, ಹಾಗೆ ಶತಶತಮಾನಗಳಲ್ಲೂ ಉತ್ಕೃಷ್ಟ ಸೇವೆಯನ್ನು ತನ್ನ ಗ್ರಾಹಕರಿಗೆ ನಿಗಮವೂ ಹಾಗೆ ಸಿರ್ಸಿ ಶಾಖೆ ಸಲ್ಲಿಸಲಿ ಎಂದು ಹೇಳುತ್ತಾ ಈ ಅವಕಾಶವನ್ನು ನೀಡಿದಂಥ ನಮ್ಮ ಇಂದಿನ ಹಿರಿಯ ಶಾಖಾಧಿಕಾರಿಗಳಾದ ಗಣಪತಿ ಜಿ ಭಟ್ ಅವರಿಗೂ ಸಹ ನಾನು ನನ್ನ ಹೃದಯಾಂತರಾಳದ ಧನ್ಯವಾದಗಳನ್ನು ಹೇಳುತ್ತಾ ಮತ್ತೊಮ್ಮೆ ಶುಭಾಶಯಗಳನ್ನು ಅರ್ಪಿಸುತ್ತಾ ನನ್ನ ಈ ಶುಭಾಶಯ ನುಡಿಗೆ ಪೂರ್ಣವಿರಾಮವನ್ನು ನೀಡುತ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಘವೇಂದ್ರ ಬಾಳಂಬೀಡ್, ಭಾರತೀಯ ಜೀವವಿಮಾ ನಿಗಮ ಧಾರವಾಡ ವಿಭಾಗೀಯ ಕಚೇರಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಕಳೆದ ವರ್ಷ ನಿವೃತ್ತಿ ಹೊಂದಿರುತ್ತೇನೆ. ಪ್ರಥಮವಾಗಿ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯನ್ನು ಸ್ಮರಿಸುತ್ತಾ ನಮಸ್ಕರಿಸುತ್ತಾ ನನ್ನ ಮಾತನ್ನು ಪ್ರಾರಂಭಿಸುತ್ತೇನೆ. ಹೆಮ್ಮೆಯ ಶಿರಸಿ ಶಾಖೆಯು 59 ವಸಂತಗಳನ್ನು ಕಳೆದು ವಜ್ರ ಮಹೋತ್ಸವ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಅದರಲ್ಲಿ ನಾನು ಪಾಲುಗೊಳಿಸುತ್ತಿರುವುದು ಸಂತೋಷ ವಿಷಯವಾಗಿರುತ್ತದೆ. ಶಿರಸಿ ಶಾಖೆಯನ್ನು ಪ್ರಾರಂಭಿಸಿ, ಬೆಳೆಸಿ, ಪೋಷಿಸಿ, ಕ್ರಿಯಾಶೀಲ ಹಾಗೂ ಉತ್ಸಾಹಿ ಶಾಖೆಯನ್ನಾಗಿ ರೂಪಿಸಿರುವ ಎಲ್ಲ ಮಹನೀಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ಶಿರಸಿ ಶಾಖೆಯಲ್ಲಿ 2 ಹಂತದಲ್ಲಿ ಕೆಲಸ ಮಾಡಿರುತ್ತೇನೆ. ನಾನು 1983ರಿಂದ 1985ರವರೆಗೆ ಶಿರಸಿ ಶಾಖೆಯಲ್ಲಿ ಸಹಾಯಕನಾಗಿ ನಿಯುಕ್ತಿಗೊಂಡು ನನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿರುತ್ತೇನೆ. ನಂತರ 2013ರಿಂದ 2015ರವರೆಗೆ ಹಿರಿಯ ಶಾಖಾ ಪ್ರಬಂಧಕನಾಗಿ ಕೆಲಸ ಮಾಡಿರುತ್ತೇನೆ. ಈ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ಹೊಸ ವಿಮಾ ವ್ಯವಹಾರವು ದಾಖಲೆಯುಕ್ತ ಸಾಧನೆಗೊಂಡು 2 ವರ್ಷದಲ್ಲಿಯೂ ನನಗೆ ನಿಗಮದ ಅಧ್ಯಕ್ಷರಿಂದ ಸನ್ಮಾನಗೊಂಡಿರುವುದು ಹೆಮ್ಮೆಯ ವಿಷಯವಾಗಿರುತ್ತದೆ. ಮತ್ತು ನನ್ನ ಅವಧಿಯಲ್ಲಿ ಶಿರಸಿ ಶಾಖೆಯು ಸಂಪೂರ್ಣವಾಗಿ ರೂಪುಗೊಂಡು ಪಾಲಿಸಿದಾರಕರಿಗೆ ಮತ್ತು ಎಲ್ಲ ಪ್ರತಿನಿಧಿ ಬಾಂಧವರಿಗೆ ವಿಶಿಷ್ಟವಾದ ಸೌಲಭ್ಯ ದೊರೆಯುವಂತೆ ಮಾಡುವುದು ಒಂದು ಸಾಧನೆ ವಿಷಯವಾಗಿರುತ್ತದೆ. ಈ ವಜ್ರ ಮಹೋತ್ಸವ ಆಚರಿಸುವ ಈ ಸಂದರ್ಭದಲ್ಲಿ ಈ ಸಂಘಟನೆಯನ್ನು ಮಾಡಿರತಕ್ಕಂಥ ಶ್ರೀ GN ಭಟ್ ಹಿರಿಯ ಶಾಖಾಧಿಕಾರಿಗಳು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಶುಭಾಶಯನ್ನು ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ.
ಶಿರ್ಸಿ ಶಾಖೆ 59 ವರ್ಷವನ್ನು ಪೂರೈಸಿ ಇವತ್ತು 60ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. 1962ರಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭಗೊಂಡಂಥ ಈ ಶಾಖೆ ತದನಂತರದಲ್ಲಿ 2 ಬಾಡಿಗೆ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ನಂತರದಲ್ಲಿ ತನ್ನದೇ ಆದ ಒಂದು ಸ್ವಂತ ಕಟ್ಟಡವನ್ನು ಹೊಂದಿ ಕಳೆದ 59 ವರ್ಷಗಳಿಂದ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಹಾಗೂ ಮುಂಡಗೋಡು ತಾಲೂಕಿನ ಸಮಸ್ತ ಪಾಲಿಸಿದಾರರಿಗೆ ಅತ್ಯುತ್ತಮ ಸೇವೆಯನ್ನು ನೀಡ್ತಾ ಬಂದಿದೆ. ಕಳೆದ ಆರ್ಥಿಕ ವರ್ಷ 2019-20ರಲ್ಲಿ ಧಾರವಾಡ ವಿಭಾಗದಲ್ಲೇ ಅತಿ ಹೆಚ್ಚಿನ ಟೋಟಲ್ ಪ್ರೀಮಿಯಂನ ಸಂಗ್ರಹ ಮಾಡಿದ ಸಾಧನೆ ಈ ಶಾಖೆಯದಾಗಿದೆ. ಅದೇ ರೀತಿ 2018-19, 19-20ರಲ್ಲಿ ಪೆನ್ಷನ್ ಪಾಲಿಸಿಗಳಾದ ಜೀವನ್ ಶಾಂತಿ ಮತ್ತು ಜೀವನ್ ಅಕ್ಷಯನ್ನು ಅತಿ ಹೆಚ್ಚಿನ ಪಾಲಿಸಿಗಳನ್ನು ಮಾರಾಟ ಮಾಡಿದ ಹಿರಿಮೆ ಶಿರ್ಸಿ ಶಾಖೆಯದ್ದು. ಅದೇ ರೀತಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿಯೂ ಕೂಡ ಅತಿ ಹೆಚ್ಚಿನ ಪಾಲಿಸಿಯನ್ನು ಮಾರಾಟ ಮಾಡಿದ ಒಂದು ಹೆಗ್ಗಳಿಕೆ ಶಿರ್ಸಿ ಶಾಖೆಯದಾಗಿದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಕ್ಲೈಮ್ ಸೆಟಲ್ಮೆಂಟ್ನಲ್ಲಿ ಕೂಡ ಧಾರವಾಡ ವಿಭಾಗದಲ್ಲಿ ಮಾತ್ರ ಅಲ್ಲ, ಆಲ್ ಇಂಡಿಯಾ ಮಟ್ಟದಲ್ಲಿಯೂ ಕೂಡ ಈ ಶಾಖೆಯ ಸಾಧನೆ ಅತ್ಯುತ್ತಮವಾದದ್ದಾಗಿದೆ. ಇನ್ನು ಲೀಸ್ಟ್ ಲ್ಯಾಪ್ಸೇಷನ್ ವಿಭಾಗದಲ್ಲಿ ಅತಿ ಕನಿಷ್ಠ ಲ್ಯಾಪ್ಸೇಷನನ್ನು ಹೊಂದಿರತಕ್ಕಂಥ ಶಾಖೆಗಳಲ್ಲಿ ಶಿರ್ಸಿ ಶಾಖೆಯು ಒಂದು. ಇದಕ್ಕೆ ಕಾರಣ ಪ್ರಜ್ಞಾವಂತ ಪಾಲಿಸಿದಾರರು ಹಾಗೂ ಅತ್ಯುತ್ತಮ ಸೇವೆಯನ್ನು ನೀಡುವಂಥ ನಮ್ಮ ಪ್ರತಿನಿಧಿ ಬಂಧುಗಳು. ಈ ಶಾಖೆ 60ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಶಾಖೆಯ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಆದ ಶ್ರೀಯುತ GN ಭಟ್ರು ನನ್ನ ಹಳೆಯ ಸ್ನೇಹಿತರು ಹೌದು. ಇವರ ನೇತೃತ್ವದಲ್ಲಿ ಈ ಆರ್ಥಿಕ ವರ್ಷ 2020-2021ರಲ್ಲಿ ಅತ್ಯುತ್ತಮ ಹೊಸ ವಾರ ಸಾಧನೆಯನ್ನು ಮಾಡಲಿ ಹಾಗೂ 2021-22 ಈ ಶಾಖೆಯ ಒಂದು ಮೈಲಿಗಲ್ಲಿನ ವರ್ಷ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಡೈಮಂಡ್ ಜೂಬ್ಲಿ 60ನೇ ವರ್ಷವನ್ನು ಆಚರಣೆ ಮಾಡ್ತಾಯಿದೆ. ಈ ಸಂದರ್ಭದಲ್ಲಿ ಈ ಶಾಖೆ ಹೊಸ ವ್ಯವಹಾರದಲ್ಲಿ ಧಾರವಾಡ ವಿಭಾಗದಲ್ಲೇ ಮಾತ್ರ ಅಲ್ಲ, ಸೌತ್ ಸೆಂಟ್ರಲ್ ಝೋನ್ನಲ್ಲಿ ಒಂದು ನಂಬರ್ 1 ಶಾಖೆಯಾಗಿ ಸಾಧನೆಯನ್ನು ಮಾಡಲಿ ಅಂತೇಳಿ ಹಾರೈಸ್ತೇನೆ. ಈ ಶಾಖೆಯ ಅತ್ಯುತ್ತಮ ಸಾಧನೆಗೆ ಹಾಗೂ ಸರ್ವತೋಮುಖ ಅಭಿವೃದ್ಧಿಗೆ, ಶ್ರೇಯಸ್ಸಿಗೆ ಕಾರಣರಾದಂಥ ನಮ್ಮ ಸಿಬ್ಬಂದಿ ವರ್ಗ ಹಾಗೂ ಪ್ರತಿನಿಧಿ ಬಂಧುಗಳು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಅಭಿವೃದ್ಧಿ ಅಧಿಕಾರಿ ಮಿತ್ರರ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ತಮಗೆಲ್ಲರಿಗೂ ಈ ಆರ್ಥಿಕ ವರ್ಷದಲ್ಲಿ ಒಳ್ಳೆಯ ಶ್ರೇಯಸ್ಸು ಸಿಗಲಿ ಹಾಗೂ ಈ ಶಾಖೆಯ ಪ್ರಗತಿಯಲ್ಲಿ ತಾವು ಇನ್ನೂ ಹೆಚ್ಚಿನ ಒಂದು ಶ್ರಮ ವಹಿಸಿ ಈ ಶಿರ್ಸಿ ಶಾಖೆಯ ಕೀರ್ತಿಯನ್ನು ಇನ್ನೂ ಎತ್ತರಕ್ಕೆ ಏರಿಸಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಾಯ್, ನಮಸ್ಕಾರ. ನಾನು ವಿಘ್ನೇಶ್ವರ ನಾರಾಯಣ್ ಭಟ್, ಭಾರತೀಯ ಜೀವ ವಿಮಾ ನಿಗಮ ಶಿರ್ಸಿ ಶಾಖೆಯಿಂದ ನಿವೃತ್ತಿಯಾದ ಜೀವ ವಿಮಾ ಅಭಿವೃದ್ಧಿ ಅಧಿಕಾರಿ. ನನಗೂ ಶಿರ್ಸಿ ಶಾಖೆಗೂ ಸುದೀರ್ಘ ಹಾಗೂ ಅವಿರ್ಭಾವ ಸಂಬಂಧ. ನಾನು ಶಿರ್ಸಿ ಶಾಖೆಯಲ್ಲಿ ಪ್ರತಿನಿಧಿಯಾಗಿ ಜೀವ ವಿಮಾ ರಂಗಕ್ಕೆ ಬಂದವನು. ಅಲ್ಲಿಯ ಸಿಬ್ಬಂದಿ ವರ್ಗ, ಅಧಿಕಾರಿ ವರ್ಗ ಇವರೆಲ್ಲರ ಮಾರ್ಗದರ್ಶನದಲ್ಲಿ ಹಾಗೂ ಸಹಾಯ ಸಹಕಾರದಿಂದ ನಾನು ಉತ್ತಮವಾದ ವ್ಯವಹಾರವನ್ನು ನೋಂದಾಯಿಸಿದೆ. ಅಲ್ಲದೆ ಉನ್ನತ ಸ್ಥಾನಕ್ಕೆ ಹೋಗಬೇಕೆಂಬ ಅಪೇಕ್ಷೆಯಿಂದ ಅಭಿವೃದ್ಧಿ ಅಧಿಕಾರಿಯಾದೆ. ಕೆಲವೇ ಸಮಯ ಬೇರೆ ಸ್ಥಳಗಳಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಪುನಃ ನನ್ನ ಮಾತ್ರ ಶಾಖೆಯಾದ ಶಿರ್ಸಿಗೆ ವರ್ಗವಾಗಿ ಬಂದೆ. ಶಿರ್ಸಿ ಶಾಖೆ ನನಗೆ ಅಭಿಮಾನದ ಶಾಖೆ. ಅಲ್ಲಿಯ ಸಿಬ್ಬಂದಿ ವರ್ಗ ನನಗೆ ಬಹಳ ಅಚ್ಚುಮೆಚ್ಚಿನವರು. ನನ್ನ ಅಭಿವೃದ್ಧಿಗೆ ಅವರು ಮೂಲ ಕಾರಣೀಭೂತರು. ನಾನು ನಿವೃತ್ತಿಯಾದ ನಂತರ ಈಗ ಬೆಂಗಳೂರಲ್ಲಿ ನೆಲೆಸಿದರೂ ಆಗಿಂದಾಗ ಶಿರ್ಸಿಗೆ ಹೋಗುತ್ತಿರುತ್ತೇನೆ. ಶಿರ್ಸಿಗೆ ಹೋದಾಗ ನನ್ನ ಶಾಖೆಯನ್ನು ನಾನು ಎಂದೂ ಭೇಟಿ ಕೊಡದೆ ಇರಲಾರೆ. ಶಿರ್ಸಿ ಶಾಖೆ ಇದು ವಿಭಾಗಕ್ಕೆ ಮಾದರಿ ಶಾಖೆಯಾಗಿದೆ. ನಾನು ಅದೆಷ್ಟೋ ಶಾಖೆಗಳನ್ನು ಸಂದರ್ಶಿಸಿದ್ದೇನೆ, ಆದರೆ ಶಿರ್ಸಿಯಂತಹ ಉನ್ನತ ಸೇವೆ ಸಹಕಾರ ನನಗೆಲ್ಲಿಯೂ ದೊರೆತಿಲ್ಲ. ಶಿರ್ಸಿ ಶಾಖೆ ಉತ್ತರ ಕನ್ನಡ ಜಿಲ್ಲೆಗೆ ಪ್ರಪ್ರಥಮ ಶಾಖೆ. ತನ್ನ 59 ವರ್ಷದ ಸಾರ್ಥಕ ಸೇವೆಯನ್ನು ಪೂರೈಸುತ್ತಿದೆ. ಶಿರ್ಸಿ ಶಾಖೆ ಕೇವಲ
ಕಲ್ಲು ಮಣ್ಣುಗಳಿಂದ ಕಟ್ಟಿದ ಕಟ್ಟಡ ಮಾತ್ರವಲ್ಲ, ಇದು ಮಹಾನ ಶಕ್ತಿ. ಶಿರ್ಸಿ ಶಾಖೆಯಲ್ಲಿ ಅದೆಷ್ಟೋ ಜನ ಸೇವೆ ಸಲ್ಲಿಸಿ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಮತ್ತೆ ಅದೆಷ್ಟೋ ಜನರು ವಿಮಾವೃತ್ತಿಯನ್ನು ಪಡೆದು ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿದ್ದಾರೆ. ಇಂಥ ಈ ಮಹಾನ್ ಸಂಸ್ಥೆ ಇಂದು ತನ್ನ 60ನೇ ವರ್ಷಕ್ಕೆ ಮುನ್ನುಗ್ಗುತ್ತಿದೆ. ಈ ಸಂದರ್ಭವನ್ನು ಮಹೋತ್ಸವನಾಗಿ ಆಚರಿಸಲು ಇಂದಿನ ಪ್ರಬಂಧಕರಾದ GN ಭಟ್ಟರು ಮತ್ತು ಸಿಬ್ಬಂದಿಗಳು ಯೋಚಿಸಿರುವುದು ನನಗೆ ಹೆಮ್ಮೆ ತರುತ್ತಿದೆ. ಇವರ ಈ ಕಾರ್ಯಕ್ರಮ ಉಳಿದೆಲ್ಲ ಶಾಖೆಗಳಿಗೆ ಮಾರ್ಗದರ್ಶಕವಾಗಲಿ ಮತ್ತು ಯಶಸ್ವಿಯಿಂದ ಕೂಡಲಿ. ಅಲ್ಲಿ ಕೆಲಸ ಮಾಡುವ ಎಲ್ಲ ಸಿಬ್ಬಂದಿಗಳಿಗೂ ಸಮೃದ್ಧಿ ಸಮಾಧಾನ ತರಲಿ ಎಂದು ಹಾರೈಸುತ್ತೇನೆ. ಜೈ ಶಿರ್ಸಿ ಶಾಖೆ. ನಮಸ್ಕಾರ, ನಾನು GN ಭಟ್ ಅಂತೇಳಿ LICಗೆ 1970 ಜಾಯ್ನ್ ಆಗಿದ್ದು. ಫಸ್ಟ್ ಪೋಸ್ಟಿಂಗ್ ನಂದು ವಿಜಯಪುರ ಬ್ರಾಂಚ್ ಆಫೀಸು. ಅಲ್ಲಿ 1 ವರ್ಷ ಕೆಲಸ ಮಾಡಿ ಕಡೆಗೆ 2 ವರ್ಷ ಶಿರ್ಸಿ ಬ್ರಾಂಚಲ್ಲಿ ಅಸಿಸ್ಟೆಂಟ್ ಅಂತೇಳಿ ಕೆಲಸ ಮಾಡಿದ್ದೇನೆ. ಕಡೆಗೆ 7 ವರ್ಷ ದಾಂಡೇಲಿಗೆ ಪೋಸ್ಟ್ ಮಾಡಿದ್ರು. ಅಲ್ಲಿಂದ ಟ್ರಾನ್ಸ್ಫರ್ ತೊಗೊಂಡೆ ನಾನೇ ದಾಂಡೇಲಿಗೆ. ಕಡೆಗೆ 1988 ಶಿರ್ಸಿಗೆ ಟ್ರಾನ್ಸ್ಫರ್ ತೊಗೊಂಡೆ. ಕಡೆ ಇಲ್ಲೇ ಶಿರ್ಸಿಯಲ್ಲೇ ಇದ್ದೇನೆ ನಾನು. ಜನವರಿ ಎಂಡಿಗೆ ಕರೆಕ್ಟ್ ನನ್ನ ಡೇಟ್ ಆಫ್ ಬರ್ತು 31st ಆಗಿದ್ದರಿಂದ 31ಗೆ ರಿಟೈರ್ಮೆಂಟ್ ಆಯಿತು. ಅವಾಗ ಇಲ್ಲಿ PD ಬಂಟ್ ಅಂತೇಳಿ ಸೀನಿಯರ್ ಬ್ರಾಂಚ್ ಮೇಜರ್ ಇದ್ದರು. ಅವಾಗ BB ನಾಯ್ಕರು ಅವರೆಲ್ಲ ಇದ್ದರು. BB ನಾಯ್ಕರು ಇಲ್ಲಿ ಅಸಿಸ್ಟೆಂಟ್ಸು ಸ್ಟೆನೋ ಇದ್ದರು. ಅವರು ಸ್ಟೆನೋ ಇದ್ದವ್ರ ಕಡೆಗೆ ಅವರು ಜಾಬ್ ರೊಟೇಷನ್ ತಗೊಂಡು ಪ್ರಮೋಷನ್ ಆಗಿ ಅವರು ಹೋದರು. ಅವರು ಕಡೆಗೆ ಇಲ್ಲಿ ನಾನು ಡೆವಲಪ್ಮೆಂಟ್ ಆಫೀಸರ್ ಇದ್ದಾಗ ಇಲ್ಲಿ ಶಿರ್ಸಿ ಬ್ರಾಂಚಲ್ಲಿ VS ಹೆಗ್ಡೆ ಅಂತೇಳಿ ಡೆವಲಪ್ಮೆಂಟ್ ಆಫೀಸರ್ ಇದ್ದು. ಅವರು ರಿಟೈರ್ ಆದ ಕೂಡಲೇ ಇಲ್ಲಿ KR ಪೈ ಅಂತೇಳಿ ಒಬ್ಬರು ಸೀನಿಯರ್ ಬ್ರಾಂಚ್ ಮೇಜರ್ ಇದ್ದರು. ಅವರು ದಾಂಡೇಲಿ ಧಾರವಾಡದಲ್ಲಿ MM ಆವಾಗ ಇವರ ಹತ್ರ ಇಲ್ಲ ನಮಗೆ VS ಹೆಗ್ಡೆ ಭಾಳ ಸೀನಿಯರ್ ಡೆವಲಪ್ಮೆಂಟ್ ಆಫೀಸರು, ಯಾಕೆ ನಮ್ಗೆ ಅದೇ ರೀತಿ ಸೀನಿಯರ್ ಡೆವಲಪ್ಮೆಂಟ್ ಆಫೀಸರ್ ಒಬ್ಬರನ್ನ ಕೊಡಬೇಕು ಅಂತೇಳಿ. ಅವಾಗ ನನಗೆ ದಾಂಡೇಲಿ ಇದ್ದಾಗ ಅಲ್ಲಿ ಧಾರವಾಡದಿಂದ MM ಬಂದವರು ಏನು ಶಿರ್ಸಿಗೆ ಹೋಗ್ತೀರಾ ನೀವು ಅಂತ ಕೇಳಿಕೊಂಡ್ರೆ, ಯಾಕಂದ್ರೆ ನನಗೆ ಶಿರ್ಸಿಯಲ್ಲಿ ಬಂದು ಸೆಟ್ಲ್ ಆಗ್ಬೇಕು ಅಂತೇಳಿತ್ತು. ಹಾಗಾಗಿ ನಾನು ಅಲ್ಲಿಂದ ಆಯಿತು ಓಕೆ ಹೋಗ್ತೇನೆ ಅಂತೇಳಿ ಈಗ ನಾನೇ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟು ಶಿರ್ಸಿ ಬ್ರ್ಯಾಂಚಿಗೆ ಟ್ರಾನ್ಸ್ಫರ್ ತೊಗೊಂಡೆ. ಮತ್ತು ನನಗೆ ಶಿರ್ಸಿ ಬ್ರ್ಯಾಂಚಲ್ಲಿ ಈ ಸೊಸೈಟಿ ಸೆಕ್ರೆಟ್ರಿ ಸುಮಾರು ಮಂದಿ ನಾನು ರಿಕ್ರೂಟ್ಮೆಂಟ್ ಮಾಡಿದವ್ರು ಭಾಳ ಹೆಲ್ಪ್ ಮಾಡಿದ್ದಾರೆ ನನಗೆ. GS ಭಟ್ರು ಹೌದು, RB ಅಂತೇಳಿ ವಾನಾಳಿ ಸೊಸೈಟಿ ಸೆಕ್ರೆಟ್ರಿ ಇದ್ದರು, GR ಭಟ್ ಅಂತೇಳಿ ಗೌಳಿ ಸೊಸೈಟಿ ಸೆಕ್ರೆಟ್ರಿ ಇದ್ದರು, ನಮಗೆ GV ಅಂತೇಳಿ ಇಸ್ಲುಕಪ್ದವರು, ಅವರೆಲ್ಲ ನನಗೆ ಅಲಾಟೆಡ್ ಏಜೆಂಟ್ಸು, ನಾನು ರಿಕ್ರೂಟ್ಮೆಂಟ್ ಮಾಡಿದವರೆಲ್ಲ. ಆವಾಗೆಲ್ಲ ಏನು ಇವನ್ SLC ಇದು 7th ಸ್ಟ್ಯಾಂಡರ್ಡ್ ಆದರೂ ಅದಕ್ಕೆ ಆವಾಗ ಏಜೆನ್ಸಿ ಕೊಡ್ತಾಯಿದ್ರು. ಅವಾಗ ಯಾಕಂದರೆ ಏಜೆನ್ಸಿ ಸಿಗ್ತಾ ಇರಲಿಲ್ಲ, ಯಾರೂ ತಯಾರಾಗ್ತಾ ಇರಲಿಲ್ಲ ಏಜೆನ್ಸಿ ಮಾಡಲಿಕ್ಕೆ. ಬೇರೆ ಇದು ಡೆತ್ ಫಂಡು ಅಂತೇಳಿ ಹಿಂಗೆ ಸುಮಾರು ಕಡೆ ಹೋದಾಗ ನಮಗೆ ಹೇಳ್ತಿದ್ರು ಅದೆಂಥ ಡೆತ್ ಫಂಡು ಅಂತೇಳಿ. ಹಂಗಲ್ಲ, ಕಡೆ ನಮಗೆ ಕೆಲವು ಪ್ಲ್ಯಾನ್ಸು, ಈ ಮನಿ ಬ್ಯಾಕ್ ಪ್ಲ್ಯಾನು, ಕಡೆಗೆ ಜೀವನ ಆನಂದ್ ಪ್ಲ್ಯಾನು ಅವೆಲ್ಲ ಬಂದಂಥ ನಮಗೆ ಈ LIC ಪ್ಲ್ಯಾನು ಪಾಪ್ಯುಲರ್ ಮೊದಲು ಬರೀ ಎಂಡೋಮೆಂಟ್ ಇತ್ತು. ಎಂಡೋಮೆಂಟ್ ಪ್ಲ್ಯಾನ್ ಒಂದೇ ಇತ್ತು. ಎಂಡೋಮೆಂಟ್ ಪ್ಲ್ಯಾನು ಕಡೆಗೆ ಅದು ವಿತ್ ಪ್ರಾಫಿಟು ವಿದೌಟ್ ಪ್ರಾಫಿಟು ಅಂತೇಳಿ ಹಿಂಗೆ ಶಿರ್ಸಿ ಬ್ರ್ಯಾಂಚ್ ಆಗಿ 59 ವರ್ಷ ಆಯಿತು. ಅಂದರೆ ನಾನು ಆ್ಯಕ್ಚುಲಿ ಮೊದಲೇ ಕೆಲಸ ಮಾಡಿದ್ದು ಸುಮಾರು ಕಡೆ. ಇಲ್ಲಿ ಜಯಲಕ್ಷ್ಮಿ ಬಿಲ್ಡಿಂಗ್ ಅಂತೇಳಿ BR ಬಾಬು ಅಲ್ಲಿ ಇದ್ದರು. ಅಲ್ಲಿಂದ ಕಡೆಗೆ ಕರ್ನಾಲಿ ಬಿಲ್ಡಿಂಗ್ ಅಂತೇಳಿ ಇಲ್ಲಿ ಬಂತು. ಅಲ್ಲಿಂದ ಕಡೆ KDCC ಬ್ಯಾಂಕು ಹೆಡ್ ಆಫೀಸು ಮೊದಲೇ ಇತ್ತು ಇಲ್ಲಿ CP ಬಜಾರ್ದಲ್ಲಿ, ಅಲ್ಲಿ ಕೆಲಸ ಮಾಡಿದ್ದು. ಅಲ್ಲಿಂದ ಕಡೆಗೆ ಇದು ಆ್ಯಕ್ಚುಲಿ ಈಗೇನು ಕಟ್ಟಿದ ಬ್ರ್ಯಾಂಚ್ ಉಂಟಲ್ಲ ಇಲ್ಲಿ ಕಡೆ ಖಾಯಂ ಇದು ಒಂದೇ ಬ್ರ್ಯಾಂಚ್ ಆಯಿತು. ಸೊ ಶಿರ್ಸಿ ಬ್ರ್ಯಾಂಚ್ ಆಗಿ 59 ವರ್ಷ ಆಯಿತು ಅಂತೇಳಿ ಕೇಳಿ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಮತ್ತು ಇದೇ ರೀತಿಯದು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. LIC ಆಫ್ ಇಂಡಿಯಾ ಶಿರ್ಸಿ ಶಾಖೆಯ 60ನೇ ವರ್ಷದ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು.